ಅಷ್ಟೇ. ರೆಕಾರ್ಡ್ ಮಾಡಿಕೊಂಡ್ರೆ ಮರ್ತೋತು ಇರ್ಲಿ. ಇದೆಲ್ಲ ಸೆಲೆಕ್ಟ್ ನಿಮ್ದು ಸರಿ ಉಂಟಾ? 90%. ಬುಟ್ಟತ್ತು ಅಂತೇಳಿ ಹಾಕೊಂದು ಅಲ್ಲಿ ನೋಡಿ. ಯಾವ್ದು ಒಂದು ಸರ್? ಕಡೆಯಲ್ಲಿ ಬುಟ್ಟತ್ತು ಅಂತೇಳಿ ಉಂಟು ನೋಡಿ. ಯಾವ್ದು ಒಂದು ಮರ ಬುಟ್ಟತ್ತ ಯಾವ್ದೋ ಒಂದು ಪದ ಬಂದ ಒಂದು ಮರ ಉಳಿದಿತ್ತು. ಬುಟ್ಟತ್ತು ಅಂತೇಳಿ ನೋಡಿ. ಅಲ್ಲ, ಒಂದು ಮರ ಉಳ್ಕೊಂಡಿತ್ತು. ಹಾ, ಉಳ್ಕೊಂಡದ್ದು ಸರಿ, ಉಳ್ಕೊಂಡದ್ದು ಸರಿ. ಮತ್ತೆ ಬಿಸ್ನೆಸ್ ಕೂಡ ಸರಿ, ಎಲ್ಲ ಸರಿ. ಅದ ಒಂದು ಆಧಾರದ ಮಾತ್ರ ಅಂದ್ರೆ ನಿಮ್ದು ಪದ ಸ್ವಲ್ಪ ಅದು ಸರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ ಕಲ್ತರಿ ಅಲ್ಲ, ಚಪ್ಪಾಳೆ ಹಾಕಿದೆ ನೋಡಿ ಎಲ್ಲರೂ. ನೀತನೇ ಹೇಳಿ ಮೇಡಮ್. ಹೇಳಿ ಮೇಡಮ್, ನಿಮ್ಮದೇ. ನಾನಾ ಸರ್? ಹೌದೌದು. ಪಿಜಿನ ಮತ್ತೆ ಪಾರಿವಾಳ. ಒಂದು ದಿವಸ ಒಂದು ಪಿಜನ್ ನಡ್ಕೊಂಡು ಹೋಗಾಕನ ಹೊಳೆಯೊಳಗೆ ಕಾಲ್ ಜಾರಿ ಬಿತ್ತ. ನೀರ್ನ ರಭಸಕ್ಕೆ ಅದಕ್ಕೆ ಈಂಜಕ್ಕಾಗದೆ ಮುಳುಗುತ್ತಿತ್ತು. ಇದ್ನ ಕಂಡ ಪಾರಿವಾಳ ಒಂದು ಮರದ ಎಲೆನ ಕಿತ್ತು ಪಿಜನ್ ಅಕ್ಕಲೆ ಹಾಕಿತ್ತು. ಆ ಎಲೆನ ಪಿಜನ್ ಬೇಗ ಹಿಡ್ಕೊಂಡ್ ಕಂಡ ಪಾರಿವಾಳ ಅದನ್ನ ದಡಕ್ಕೆ ಎಳ್ಕಂಡು ಬಾತು. ಪಿಜನ್ ನ ಜೀವ ಉಳೀತು. ಪಿಜನ್ಗೆ ಬಾರಿ ಖುಷಿಯಾಗಿ ಅದಕ್ಕೆ ಧನ್ಯವಾದ ಹೇಳಿ ಹೋತ್. ಇನ್ನೊಮ್ಮೆ ಅದೇ ದಾರಿಲಿ ಪಿಜನ್ ನಡ್ಕೊಂಡು ಹೋಗಾಕನ ಒಬ್ಬ ಬೇಟೆಗಾರನ ಕಂಡಿತ್ತು. ಅವ ಮರದಲ್ಲಿ ಇದ್ದ ಪಾರಿವಾಳಗೆ ಗುರಿ ಇಡ್ತಿದ್ದ ಕಂಡ ಪಿಜಿನ್ ಓಡಿ ಅವನ ಕಾಲನ್ನ ಕಚ್ಚಿತ್ತು. ಬೇನೆಯಿಂದ ಅವ ಕೂಕಾಕನ ಪಾರಿವಾಳ ಹಾರಿ ಹೋತು. ಆ ದಿನದಿಂದ ಪಿಜಿನ್ ಮತ್ತು ಪಾರಿವಾಳ ಒಳ್ಳೆ ಗೆಳೆಯರಾದವು. ಸೂಪರ್. ಅಲ್ಲ, ಇದು ಯಾರು ಮಾಡ್ತಿಲ್ಲ ಅರೆ ಭಾಷೆಗೆ ಇದುವರೆಗೆ. ಈ ಕಥೆನ ಯಾರು ಸಹ ಅರೆ ಭಾಷೆಗೆ ಕನ್ವರ್ಟ್ ಮಾಡ್ತಾರೆ, ಟ್ರಾನ್ಸ್ಲೇಟ್ ಮಾಡ್ತಾರೆ. ನೀವೇ ಅಂತ ಫಸ್ಟ್. ಥ್ಯಾಂಕ್ ಯು ಸರ್. ಇದರಲ್ಲಿ ಬಿತ್ತು ತಿಳಿತಲ್ಲ, ಅದು ಬೀತ್ ಹಾಕು. ಎಂತ ಸರ್? ನೀವು ಬಿತ್ತು ಅಂತ ಹೇಳಿದ್ರೆ ಅದು ಪ್ರೊನೌನ್ಸ್ ಮಾಡಿಕೊಂಡು ಸ್ವಲ್ಪ ಮಿಸ್ಟೇಕ್ ಅಂತ ಕಂಡದೆ. ಬಿತ್ತ, ಕಾಲ್ ಜಾರಿ ಬಿತ್ತು. ಬೀತ್ 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 ಅಷ್ಟೇ, ಮತ್ತೆ ಯಾವ್ದಿಲ್ಲ, ಎಲ್ಲ ಸರಿ. ಕಾಲ್ ಜಾರಿ ಬೀತ್. ಬೇರೆ ಬನ್ನಿ. ಬೀತ ಬೀಳ್ತಾ. ಥ್ಯಾಂಕ್ ಯು ಸರ್. ಬೀತ್ 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 ಬಿ ಮತ್ತೆ ತಾಗೆ ತ ಅಲ್ಲ. ಅದಕ್ಕೆ ಒತ್ತು ಬೇಡ, ಇಲ್ಲ ಬೇಡ. ಅದಲ್ಲಿ ಮತ್ತೆ ಲಾಸ್ಟ್ ಗೆ ಯಾವ್ದೋ ಒಂದು ಸ್ವಲ್ಪ ಯಾವ್ದು ಹೇಳಿದ್ರೆ ಅದು ಇರ್ಲಿ, ಅದು ಸರಿ. ನೀವು ಮಾಡ್ದಲಿಕ್ಕೆ ಕರೆಕ್ಟ್ ಇಟ್ಟು, ತಪ್ಪೇನಿಲ್ಲ. ಸ್ವಲ್ಪ ಕನ್ನಡ ಪದ ಆದ್ರೂ ತಪ್ಪೇನಿಲ್ಲ ಇದರಲ್ಲಿ ಅರೆ ಭಾಷೆ ಹಾಕಿ. ಮಾರ್ಕ್ಸ್ ಕೊಡಿ ಸರ್. ಮಾರ್ಕ್ಸ್ ನಾವು ಬರ್ದಿಚ್ಚ ಕನ್ನಡ, ಐಸಿ ಕನ್ನಡ. ಬೇರೆ ಒಳರಿಯಾ ಸರ್? ನಾನು ಹೇಳಿ ಹೇಳಿ. ನಂದು ತುಂಬಾ ತಪ್ಪು ಉಂಟು. ತಪ್ಪಿರ್ಲಿ, ಟ್ರೈ ಮಾಡ್ದೆ ಅಷ್ಟೇ. ದೊಡ್ಡದು ಬೇಡ, ಸಣ್ಣ ಕಥೆ ಹೇಳಿ. ದೊಡ್ಡದಿದೆ ಸರ್. ಹೌದಾ? ನೋಡ, ಫಸ್ಟ್ ಒಂದ್ 2 ಪ್ಯಾರ ಹೇಳಿ, ಮತ್ತೆ ನೋಡಮ್ಮ. ಕಳ್ಳನ ಹಿಡಿಯೋದು ಹೆಂಗೆ? ಒಂದಿನ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಎಲ್ಲಾ ಮಂತ್ರಿಗ ಸೇರಿದ್ದು. ಆ ಸಮಯಂಗ ರಾಜನು ನನ್ನ ಕೂಸ್ನ ಕುತ್ತಿಗೆಂದ ಯಾರೋ ಸರ ಕದ್ದಿದ್ದೋಳೆ. ಇನ್ನು 3 ದಿನದಲ್ಲಿ ಯಾರಾದ್ರೂ ಹುಡುಕ ಕೊಡ್ಬೇಕು, ಕೊಟ್ಟವ್ರಿಗೆ ಬಹುಮಾನ ಕೊಡ್ಸುವೆ ಎನ್ನೆಂದು ಹೇಳ್ದು. ಒಂದ್ ನಿಮಿಷ, ಯಾರು ಹೇಳಕ್ಕ ಮಿಸ್ಟೇಕ್ ಯಾವ್ದು ಹುಟ್ಟುತ್ತೇಳಿ? ಯಾರಿಗಾರು ಗೊತ್ತುಟ ಇದರಲ್ಲಿ ಯಾವ್ದು ಮಿಸ್ಟೇಕ್? ಒಂದ್ 2 ಪದ ಕದ್ದಿದ್ದಾರೆ, ಅದು ಕದ್ದೋಳೆ. ಅದು ಕದ್ದೋಳ. ಸೂಪರ್. ಕದ್ದೋಳು. ಓಕೆ. ಹುಡುಕಿ ಕೊಡ್ಸೋಕು. ಹುಡುಕಿ ಕೊಡೋಕು. ಹುಡುಕಿ ಕೊಡೋಕು ಅಂತ. ಕೊಡೋಕು. ಓಕೆ. ಹುಡುಕಿ ಕೊಟ್ಟೋಕೆ. ಹುಡುಕಿ ಕೊಟ್ಟೋಕೆ ಬಹುಮಾನ ಕೊಟ್ಟವೆ. ಹೌದು. ಏನ್ ಸರ್? ಇನ್ನೊಂದ್ಸಲ ಹೇಳಿ ಸರ್. ಅದು ಹುಡುಕಿ ಕೊಟ್ಟೋಕೆ ಬಹುಮಾನ ಕೊಟ್ಟವೆ. ಕೊಟ್ಟೋಕೆ. ಹುಡುಕಿ ಕೊಟ್ಟೋಕೆ ಬಹುಮಾನ ಕೊಟ್ಟವೆ. ಇನಾಮ ಕೊಟ್ಟವೆ ಅಲ್ಲ ಸರ್? ಬಹುಮಾನ, ಇನಾಮ್ ಅಂತ ಹೇಳುವೆ. ಅರೆ ಭಾಷೆ ಶುದ್ಧ ಅರೆ ಭಾಷೆ ಪದ ಇನಾಮ. ಇನಾಮ ಕೊಟ್ಟವೆ. ಬಹುಮಾನ ಅಂತ ಹೇಳಿ ತಪ್ಪಿಲ್ಲ, ಪ್ರೈಸ್ ತಲೆ ಬರೀನಿ, ತಪ್ಪಿಲ್ಲ. ನಾವೆಲ್ಲ ಗೊತ್ತಾಗದ್ರೆ ಇಂಗ್ಲಿಷ್ ಅನ್ನು ಸೇರಿಸಿದ್ರೆ ಯಾಕಿಲ್ಲ. ಬಟ್
ಮಾತಾಡುದು ಮತ್ತೆ ಅರವಸಂಗಿಲ್ಲ. ಒಟ್ಟು ಮಾತಾಡಬೇಕು. ಹೌದು ಒಟ್ಟು ಮಾತಾಡಬೇಕಲ್ಲ. ಹೌದು ಹೌದು. ಬೇರೆ ಮೇಡಮ್ ಇನ್ನು ಇಲ್ಲ, ಇನ್ನು ಒಂದು ಪ್ಯಾರ ಹೇಳಿ, ಮುಗ್ದಿಲ್ಲ. ಒಂದು ಪ್ಯಾರ ಹೇಳಿ, ಒಂದು ಪ್ಯಾರ ಹೇಳಿ. ಮಂತ್ರಿಗ ಒಬ್ಬರನ್ನೊಬ್ಬರ ಮುಸ್ಸುಂಡು ನೋಡ್ದೋ. ಓಕೆ. ಆಮೇಲೆ ಎಲ್ರೂ ಮನೆಗೆ ಹೋದ್ರು. ಓದೋ. ಹೌದು ಸೂಪರ್. ಓಕೆ. ಆಮೇಲೆ 3 ದಿನವಾದ್ರು ಕೂಸ್ನ ಸರ ಸಿಕ್ಲೆ. ಸಿಕ್ಕಿತ್ಲೆ. ಓಕೆ, ಸಿಕ್ಕಿತ್ಲೆ. 3ನೇ ದಿನ ಎಲ್ಲಾ ಮಂತ್ರಿಗ ಸೇರ್ದೋ. ರಾಜ ಯಾರ್ಗೂ ಕಳ್ಳಂಗ ಹಿಡಿಕ ಹಾಕಿಲ್ಲ. ಕಳ್ಳರಿಗೇನ ಕಳ್ಳಂಗೆ ಅದು ಅಂತ. ಕಳ್ಳಂಗೆ ಹಿಡಿಯಕ್ಕಾಗಿಲ್ಲ. ನನ್ನ ಹಿಡಿಯಕ್ಕಾತ್ಲೆ. ಹಿಡಿಯಕ್ಕಾಗ್ಲೆ. ನನ್ನ ಆಪ್ತ ಮಿತ್ರ ತೆನ್ನಾಲಿಗೂ ಸಾಧ್ಯವಾಗಿಲ್ಲ ಎಂದು ಹೇಳ. ಸಾಧ್ಯವಾಗಿಲ್ಲ ಇದ್ರೆ ಯಾರು ಮಾಡಕ ಸರಿ ಮಾಡಕ. ಸಾಧ್ಯ ಆತ್ಲೆ. ಸೂಪರ್. ಸಾಧ್ಯವಾತ್ಲೆ. ಓಕೆ, ಸಾಧ್ಯ ಆತ್ಲೆ. ಅದಕ್ಕೆ ತೆನ್ನಾಲಿ ರಾಮನು ನಾಳೆ ಕಳ್ಳನ ನಾನು ಹಿಡ್ಕೊಡುವೆ. ಹಿಡ್ದು ಕೊಟ್ನೆ. ಹಿಡಿದು ಕೊಟ್ನೆ. ನಾನೇ ಕಳ್ಳನ ಹಿಡಿದು ಕೊಟ್ನೆ. ಆದ್ರೆ ಒಂದು ಕುದುರೆ ಮತ್ತು ಒಂದು ಕೋಣೆ ಬೇಕೆಂದನು. ಅದು ಕುದುರೆ ಓಕೆ. ಕೋಣನ ಎಂತ? ಕುದುರೆ 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 ಮತ್ತೊಂದು ಕೋಣೆ ಕೋಣೆ ರೂಮ್ ರೂಮ್. ಕೋಣೆ. ಕೋಣೆ ಬೇಕೆಂದ. ರಾಜನು ನಾಳೆನೆ ಕುದುರೆ ತರಿಸ್ವೆ ಆದ್ರೆ ನಂಗೆ ಕಳ್ಳನ ಹಿಡ್ದು ಕೊಡ್ಬೇಕನ್ನು. ಹಿಡ್ದು ಕೊಡೋಕು. ಹಿಡ್ದು ಕೊಡೋಕು. ತೆನ್ನಾಲಿಯು ಆತು, ನಾಳೆನೆ ಕಳ್ಳಂಗ ಹಿಡ್ಕೊಡ್ವೆ ಎಂದನು. ಹಿಡ್ದು ಕೊಟ್ಟವೆ. ಹಿಡಿದು ಕೊಟ್ಟವೆ. ಕೊಟ್ಟೆ ಅಲ್ಲ, ಕೊಟ್ಟೆ. ಕೊಟ್ನೆನಾ? ಕೊಟ್ನೆ. ಮರುದಿನ ತೆನ್ನಾಲಿ ರಾಮನು ಒಂದು ಕೂದ್ಲಿಗೆ ಹಾಕೋ ಚೌಲಿ ಗೊತ್ತಲ್ವಾ? ಚೌರಿ ಜಡೆ ಎಣಿತಾರಲ್ಲ, ಚೌಲಿ ಮಸಿ ಬಳಕೊಂಡು ಒಂದ್ ಕಿಟ್ಕಿಗೆ ಕಟ್ಟಿದ. ಸಭೆ ಪ್ರಾರಂಭ ಆತು. ತೆನ್ನಾಲಿ ರಾಮ ರಾಜನ ಎದುರ್ಲಿ ಎಲ್ಲಾ ಮಂತ್ರಿಗಳನ್ನು ಕರೆದು, ನೀವೊಬ್ಬೊಬ್ಬರೇ ಹೋಗಿ ಅಲ್ಲಿ ಕಟ್ಟಿದ ಕುದುರೆಯ ಬಾಲನ್ನು ಎಳಿಬೇಕು. ಕುದುರೆ ಕೋಣೆಯಲ್ಲಿ ಉಟ್ಟು. ಯಾರು ಕಳ್ನೋ ಅವ ಬಾಲ ಎಳ್ದಾಗ ಅದು ಕೂಗುತ್ತೆ ಎಂದನು. ಎಲ್ರೂ ಕುದುರೆಗೆ ಬಾಲ ಎಳ್ದು ಬಂದು ಸಾಲಾಗಿ ನಿಂತರು. ಕೃಷ್ಣದೇವರಾಯ ಹೇಳ್ದ, ಕುದುರೆ ಕೂಗ್ಲೇ ಇಲ್ಲ, ಕಳ್ಳ ಎಲ್ಲಿದ್ದಾನೆ ಎಂದ. ಆಗ ತೆನ್ನಾಲಿಯು ಎಲ್ಲರ ಅದು ಹೇಳಕ ತಪ್ಪಿದರ ಸರಿಯೇನು? ಕುದುರೆ ಕೂಗ್ತಿಲ್ಲ. ಕುದುರೆ ಈಗ ಮುಗಿಸಿದ ಪ್ಯಾರದಲ್ಲಿ ಲಾಸ್ಟ್ ವರ್ಡ್ ಕುದುರೆಯಿಂದ ಬಾಲ ಎಳ್ದು ಬಂದು ಸಾಲಾಗಿ ನಿಂತರು. ಅದನ್ನ ಸರ್ ಅದಾಗ ಎನ್ಲೆ ಅಂತ ಅಂತಲ್ಲ ಇಂತ ಹೇಳಿದ್ರಿ. ಎನ್ಲೆ ಅಂತ ಒಂದು ರೆಡಿ ಹೇಳ್ತಾರೆ ನೋಡಿ. ಅವ ಬಾಲ ಎಳ್ದಾಗ ಅದು ಕೂಗುತ್ತೆ ಎಂದನು. ಹಾ ಎಂದನು ಅಂತ ಹೇಳಿ ಅದು ಕೂಗಿದೆ ಅಂದ. ಕೂಗಿದೆ ಅಂತ ಹೇಳ್ತು ಮಾತಾಡ. ಗಡ ಗಡ. ಹಾ ಕೂಗಿದೆ ಗಡ ಆತು. ಕೂಗಿದೆ ಗಡ. ಕೋಳಿ ಕೂಗುದು, ಕುದುರೆ ಮರಡುದು. ಮರಡತ್ತು. ಕುದುರೆ ಹೇಷಾರವ ಮಾಡೋದಾ? ಮರಡುದು ತಲಕ್ಕೆ ಅದ ಎಳ್ದಕ್ಕಣ ಮರಡೋಕಲ್ಲದು. ಇಲ್ಲಾರ ಅದು ಹೂ ಕರ್ಸು ಅಂತ ಹೇಳುವಲ್ಲ ಅಂತ. ಇಲ್ಲ ಕನ್ನಡದಲ್ಲಿ ಆದ್ರೆ ಹೇಷಾರವ ಮಾಡುದು ಅಂತ ಹೇಳಿದೆ. ಆ ವರ್ಡ್ ನಾವು ಹೇಷಾರವ ಕುದುರೆ ಹೇಷಾರವ.
ಹೌದು ಸರ್. ಅದೇ ಕನ್ವರ್ಟ್ ಮಾಡ್ತಾರೆ. ವ್ಯಾಕರಣ ಅದು ಕನ್ವರ್ಟ್ ಪ್ರಾಣಿಗೆ ಮಾಡ್ಲೇ ಕೂಗುದು ಅಂತಾನೆ ಮಾಡುದು. ಇರ್ಲಿ ಕೂಗು ಅಂತೇಳಿ ಇರ್ಲಿ ಅಂದ್ರೆ. ಕುದುರೆಯಿಂದ ಬಾಲ ಎಳೆದು ಬಂದು ಸಾಲಾಗಿ ನಿಂತ್ರು. ನಿಂತೋ. ಕೃಷ್ಣದೇವರಾಯನು ಹೇಳ್ದ, ಕುದುರೆ ಕೂಗ್ಲೇ ಇಲ್ಲ, ಕಳ್ಳ ಎಲ್ಲಿದ್ದಾನೆ ಎಂದನು. ಕುದುರೆ ಕೂಗಿಲ್ಲೆ, ಕಳ್ಳ ಯಾರತ ಗೊತ್ತಾಗ್ತಲೆ. ಏನನ್ಸಲ ಸರ್, ಒಂದ್ ಸೆಕೆಂಡ್. ಕುದುರೆ ಕೂಗಿತ್ಲೆ, ಕಳ್ಳ ಯಾರು ಅಂತ ಗೊತ್ತಾತ್ಲೆ. ಕಳ್ಳ ಯಾರು ಯಾರು ಅಂತ ಗೊತ್ತಾಗ್ತದೆ. ಯಾರು ಅಂತ ಅಲ್ಲ, ಯಾರು ಅಂತ ಗೊತ್ತಾಗ್ತದೆ. ಸರಿ. ಆಗ ತೆನ್ನಾಲಿಯು ಎಲ್ಲರ ಅಂಗೈನ ನೋಡ್ತಾ ಹೋತು. ಒಬ್ಬ ಮಂತ್ರಿ ಕುದುರೆ ಬಾಲ ಎಳ್ದಿಲ್ಲ, ಅವಂಗ ಕೈಲಿ ಮಸಿ ಆತಿಲ್ಲ. ರಾಜ ಕೇಳ್ದ, ಇದು ಹೆಂಗಾತು? ಅದಕ್ಕೆ ತೆನ್ನಾಲಿ ರಾಮನು, ಕುದುರೆ ಬಾಲಕ್ಕೆ ನಾನು ಮೊದ್ಲೇ ಬಸಿ ಬಳ್ದಿದ್ದೆ, ಇವನೇ ಕಳ್ಳ, ಇವನು ಕುದುರೆ ಬಾಲ ಎಳ್ದಿಲ್ಲ ಅಂತೇಳಿ ರಾಜ ಹತ್ರ ನಿಲ್ಸ್ತ. ಎಲ್ಲರಿಗೂ ಖುಷಿ ಆತು. ರಾಜ ತೆನ್ನಾಲಿಗೆ ಸನ್ಮಾನಿಸ್ತು. ನಾವು ಖುಷಿ ಆಯ್ತು. ಎಲ್ಲ ಖುಷಿ ಆತ ಕೇಳಿ. ಲಾಯ್ಕ್ ಕೊಡು, ಕತೆ ಒಳ್ಳೆ ಕತೆ ಅಲ್ಲ. ಕತೆ ಲೈಕ್ ಇಟ್ಟು ಹೇಳಿ ಕೂಡ ಲಾಯ್ಕ್ ಆಗುತ್ತೆ. ಒಂದೆರಡು ಸಣ್ಣ ಸಣ್ಣ ತಪ್ಪಷ್ಟೇ, ಅದೆಲ್ಲ ಸರಿ ಅದೇ. ವೆಲ್ ಡನ್ ಮ್ಯಾಮ್, ಗುಡ್. ಥ್ಯಾಂಕ್ ಯು. ನಾವೀಗ ಹಿಂದೆ ಎಂತ ಮಾಡ್ತೀವಿ? ಧನ್ಯವಾದ. ಸೂಪರ್. ಹಿಂದೆ ಯಾವ ಕ್ಲಾಸ್ ಮಾಡ್ತೀವಿ ಯಾರಿಗೆ ಗೊತ್ತಾ? ಅಂದಾಜ್ ಯಾವ್ದಾರು ಬೇಕು ಅಂತೇಳಿ. ನಾಟಕನಾ ಸರ್? ಪಾಠಕ್ಕೆ ಹೋಗುವ. ಪಾಠಕ್ಕೆ ಹೋಗಲ್ಲ ಇವತ್ತು. ಪಾಠ ಅಂತ ದೊಡ್ಡ ಏನು ಪಾಠ ಅಲ್ಲ, ನೀವೆಲ್ಲ ಗೊತ್ತಿರೋ ಪಾಠನೇ ಇದು. ಪಾಠ ಅಲ್ಲ, ಜೀವನ ನೋಡಿ ಸ್ವಲ್ಪ ಹೊಟ್ಟಿಂದ ಕಂಡದ್ರೆ ಆತರ ಹೇಳಿಕೊಂಡು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಅರೆ ಭಾಷೆ ದೊಡ್ಡ ವ್ಯತ್ಯಾಸ ಇಲ್ಲ. ಇಂದು ಒಂದು ನಿಮಿಷ, ಯಾರು ಹೇಳಕ್ಕ? ಮರ, ಡೈ ಮತ್ತೆ ಅದರ ಭಾಗಗ. ಗಿಡ ಮತ್ತು ಅದರ ಭಾಗಗಳು. ಮರ, ಗಿಡ ಮತ್ತು ಅದರ ಭಾಗಗಳು. ಡೈ ಅಂದ್ರೆ ಎಂತ ಸರ್? ದೈ ಅಂದ್ರೆ ಗಿಡ. ನೋಡಿ ನೀವು ಅದಕ್ಕೆ ಕ್ವಶನ್ ಬರ್ಬೇಕು, ಅಷ್ಟೇ ಬರ್ದು. ಇಲ್ಲ ಕನ್ನಡದೇ ಬರೆಯುವ ಅಲ್ಲಿ ಮೇಲೆ. ಇಲ್ಲ, ತೊಂದ್ರೆ ಇಲ್ಲ ಸರ್, ಬರ್ಕೊಳ್ತೀವಿ. ಸರಿ, ಇದು ಬೆಸ್ಟ್ ಐಡಿಯಾ ಸರ್. ಇದು ಇಲ್ಲಾಂದ್ರೆ ಕನ್ನಡದಲ್ಲಿ ಬರೆದು ನಾವು ಹೇಳಕ್ಕೆ ಹೌದು. ಅರೆ ಭಾಷೆಯಲ್ಲಿ ಕನ್ನಡದಲ್ಲಿ ಕೇಳೋ. ಹೌದು. ಕ್ಷಮಿಸಿ, ಒಂದು ಕಾಲ್ ಬರ್ತು ನನಗೆ. ಅವಳರಿ ಎಲ್ಲೋ? ಹಾ ಸರ್. ಇದೊಮ್ಮೆ ನೋಡಿ, ಮರ, ಗಿಡ, ಹುಲ್ಲು, ಬಳ್ಳಿ ಮತ್ತೆ ತುಂಬಟ್ಟು ಇದರಲ್ಲಿ ವೈವಿಧ್ಯತೆ. ಬಟ್ ಮೇಲೆ ನಮ್ಗೆ ಯಾವ್ದು ಮುಖ್ಯವಾಗಿ ಕಾಣುವಂತ ಇದು ಮಾತ್ರ ಬರೆದಾಳೆ. ಮರ, ಸಾರಿ ಒಂದು ನಿಮಿಷ. ಹುಲ್ಲು. ಹಲೋ. ಹಾ ಸರ್. ಓದಿದಾರೆ ಯಾರು? ಯಾರು ಓದಿ ಇಲ್ಲ ರಮ್ಮೆ ಮೇಲೆ ಮೇಲೆ. ಮರ, ಮರಗ, ಗಿಡ, ದೈಗ,
ಹುಲ್ಲು, ಹುಲ್ಲ, ಹುಲ್ಲ ಅಥವಾ ಹುಲ್ಲುಗ, ಬಳ್ಳಿ, ಬೊಳ್ಳಿ, ಬೊಳ್ಳಿ ಅಥವಾ ಬೊಳ್ಳಿಗ. ಬೊಳ್ಳಿ. ಅಲ್ಲಿ ಮರ ಎಲ್ಲ ಗೊತ್ತುಂಟು. ಮರ ಗಿಡ, ಗೊತ್ತು. flowers. ಹಾ, ಮರಗ ಬಹುವಚನ. ದೈ ಅಂದ್ರೆ ಗಿಡ. 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 ಆಗ ಫಸ್ಟ್ ಪೇಜ್ ಅಲ್ಲಿ ನಾವು ಹೇಳಿದೆ ನೋಡಿ, ಕನ್ಫ್ಯೂಷನ್ ಬಂದು ನಿಮಗೆ ಅದೆಯಲ್ಲ ಫಸ್ಟ್ ಬಂದ ಮರಗ. ಸಾರಿ, ಈಚೆ ಬಂದೆ, ಒಂದು ನಿಮಿಷ. ಅದೇ ಮಾವಿನ ಮರ. ಮಾವಿನ ಮರ. ಮತ್ತೆ ಯಾವ ಮರ ಉಂಟು ಕನ್ನಡದಲ್ಲಿ ಹೇಳಿ, ಮತ್ತೆ ಯಾರ ಭಾಷೆ ಮಾಡಿಕೊಂಡು ಹೋಗಿ. ಆಲದ ಮರ. ಆಲದ ಮರ. ಬೇವಿನ ಮರ. ಬೇವಿನ ಮರ. ಹಲಸಿನ ಮರ. ತುಂಬಾ ಮರಗಳಿದ್ರೆ ಮರಗ. 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 ಮಾವಿನ ಮರಗ. ಹೌದು, ಮರಗ. ತೆಂಗಿನ ಮರಗ. ಒಂದು ಸಾಲು ಮಾಡಿ ಹೇಳಿ, ಸುಲಭ ಅಲ್ಲ ಸಾಲು ಮಾಡಿದೆ, ಯಾಕೆ ಸಂಬಂಧಪಟ್ಟದು. ಮಾವಿನ ಮರಗ ತುಂಬಾ ಮಾವಿನ ಹಣ್ಣು ಇತ್ತು. ಕೊಟ್ಟದೆ. ಸೂಪರ್ ನೋಡಿ. ಬೇರೆ ಹಲಸಿನ ಮರದಲ್ಲಿ ಹಲಸಿನ ಬಹಳ ಉಂಟು. ಹಾ, ಇದು ಒಂದು ಮರಕ್ಕೆ ಹೇಳ ನೀವು, ತುಂಬಾ ಮರಕ್ಕೆನಾ? ಒಂದು ಮರಕ್ಕೆ ಹಲಸಿನ ಮರಲಿ ತುಂಬಾ ಹಣ್ಣುಗಳು ಉಂಟು. ತುಂಬಾ ಹಲಸಿನ ಹಣ್ಣು ಉಂಟು. ಹಾ, ಈಗ ದೈಗೆ ಹೇಳಿ ಯಾರು. ದೈ ಯಾವ ಸೈಜ್ ಯಾರಿಗೆ ಗೊತ್ತಲ್ಲ? ಅದರ ಎತ್ತರ ಒಂದು ಇಲ್ಲ, 4-5 ಅಡಿ, 4 ಅಡಿ, 3-4 ಅಡಿ. ಹೂವಿನ shrub. 2-3 ಅಡಿ. ಹೂವಿನ ದೈ. ನಮ್ಮ ಮನೆಯಲ್ಲಿ ಹೂವಿನ ದೈ ಇದೆ, ಗುಲಾಬಿ ದೈ ಇದೆ. ನಮ್ಮ ಮನೆಯಲ್ಲಿ ತುಂಬಾ ಇದೆಗೆ ರೆವಶ ಪದ ಕೂಡ ಸೇರಿಸಿ. ಸೂಪರ್. ಟುಟ್ಟು. ಇಂದನ ಸಂಪಿಗೆ ದೈ ನೆಟ್ಟುಟ್ಟು. ಸಂಪಿಗೆ ದೈ, ಸಂಪಿಗೆನ ದೈ ನೆಡ್ದು ಅದು ಮುಂದೆಗೆ ಮರ, ಅದು ಕರೆಕ್ಟ್. ಅದು ಸಂಪಿಗೆನ ಹೌದು, ದೈ ಹೇಳಕ್ ಚಿಕ್ಕದಕ್ಕೆ. ನೆಟ್ಟೊಳೆ. ಓಕೆ, ನೆಟ್ಟೊಳೆ. ಸೂಪರ್. ಯಾರು ಕರೆಕ್ಷನ್ ಕೊಟ್ರು, ಥ್ಯಾಂಕ್ ಯು. ವೆಲೆ ಸರ್ ಅಂತ ಕಂಡದೆ. ಹುಲ್ಲು ಯಾವುದು? ಹುಲ್ಲು. ಹಸು. ಹಸು ಹುಲ್ಲು ತಿಂತ. ನಮ್ಮ ದನಕ್ಕೆ ಇಂದು ಹಸಿರು ಹುಲ್ಲು ತಂದು ಕೊಟ್ಟಳ. ಇಲ್ಲಿ ನೋಡಿ, ಬಹುವಚನ ಕೂಡ ಹುಲ್ಲುಗ ಬರ್ತದೆ. ಹೆಚ್ಚಾಗಿ ಹುಲ್ಲೇ ಬಳಕೆ. ಅದು ನಾ ಹುಲ್ಲು ತಾಕೆ ಹೋದಂತ ಹೇಳಿ ನೋಡಿ. ಅದ್ರಲ್ಲಿ ತುಂಬಾ ಹುಲ್ಲು ತೆಲ್ರೆ ಹುಲ್ಲಿನ ರಾಶಿ ಅಲ್ಲ, ಬಟ್ ನಾವ್ ಹೇಳುದು ಹುಲ್ಲೆ ಅಂತ ಹೇಳುದು. ಒಂದು ಹುಲ್ಲಿದ್ದರೂ ಕೂಡ ಹುಲ್ಲು ಅಂತೇಳಿ ಹೇಳ್ದು ನಾವು. ಬಟ್ ಒಮ್ಮೊಮ್ಮೆ ಹೇಳಿ ಕಾಣ ನೋಡಿ, ಕೆಲವು ಹೇಳುವೆ ಅಲ್ಲಿ ಹುಲ್ಲುಗ ತುಂಬಿ ಉಟ್ಟು ತೇಳುವೆ, ಹುಲ್ಲು ತುಂಬಿ ಉಟ್ಟು ತೇಳುವೆ, ಹುಲ್ಲುಗ ತುಂಬಿ ಉಟ್ಟು ಕೂಡ ಕೆಲವು ಕಡೆ ಬಳಕೆ ಮಾಡಿ ಹುಲ್ಲೇ ಜಾಸ್ತಿ. ಅಂದ್ರೆ ಹುಲ್ಲುಗ ಬಳಕೆ ಉಂಟು ನಾ ಕೇರಳೆ. ಬೊಳ್ಳಿ. ಹುಲ್ಲು ಕಟ್ಟಿಗೆ ಬೊಳ್ಳಿ ಸಿಕ್ಕಿದ್ಲೆ ಮಾರೆ, ಹುಡುಕಿ ಸಿಕ್ಕಿದ್ಲೆ. ನೋಡಿ, ಅಲ್ಲಿಂದ ಅಲ್ಲಿಗೆ ಅವು ಸೇರಿಸಿದ ಮೇಲ್ದಕ್ಕೆ ಹುಲ್ಲು. ಇನ್ನು ಅದಕ್ಕೆ ದೈಗೆ ಲಿಂಕ್ ಮಾಡಿ, ಅದರ ಮತ್ತೆ ಮರಕ್ಕೆ ಲಿಂಕ್ ಮಾಡಿ, 3ರ ಹುಲ್ಲು ಕಟ್ಟಿಗೆ ಬೊಳ್ಳಿ ಸಿಕ್ಕಿತ್ಲೆ. ಸರಿ, ಅದಕ್ಕೇನಾ ಮರದ ಬುಡದಲ್ಲಿ ಹಾ ಹುಲ್ಲು ಬಳ್ಳಿ ದೈಗೆ ಸುತ್ತಿಕೊಂಡಿತ್ತು, ಹುಲ್ಲು ಕಟ್ಟಿಗೆ ಅದನ್ನ ಎಳ್ದು ಹುಲ್ಲು ಕಟ್ಟಿಕೊಂಡು ಬಂತು. ಸೂಪರ್. ಬೇರೆ ಎಂತ ಉಂಟ ಹಂಗೆಂತಾರು ಮಾಡಕ ಯಾರಿಗಾರ? ಈಗ ಮರದಲ್ಲಿ ಬಳ್ಳಿದೆ ನೋಡಿ, ದೊಡ್ಡ ಮರಲ್ಲಿ, ಅದ್ರ ಮಾಡಕ ಒಂದು ಲೈನ್ ಮಾಡಕ ಅದಕ್ಕೆ ಸೇರಿಸಿ. ನಮ್ಮ ಮನೆಯಲ್ಲಿ ತೊಂಡೆ ಬಳ್ಳಿನ ಎಂತ ಬಳ್ಳಿ ಬಳ್ಳಿ. ನಮ್ಮ ಮನೆಯಲ್ಲಿ ತೊಂಡೆ ಬಳ್ಳಿ ಯಾವ ಮರಕ್ಕೆ ಬಿಟ್ಟಾಳೆ? ಹಲಸಿನ ಮರಕ್ಕೆ ಬಿಟ್ಟಾಳೆ ಅಂತ. ಹಲಸಿನ ಮರಕ್ಕೆ ಬಿಟ್ಟಾಳೆ ಅಲ್ಲ. ಅಥವಾ ನಮ್ಮ ಮನೆಯಲ್ಲಿ ಅದೇ, ನಮ್ಮ ಮನೇಲಿ ಹೂವಿನ ಬಳ್ಳಿನ ದಾಸವಾಳ ದೈಗೆ ಬಿಟ್ಟಾಳೆ. ಮಲ್ಲಿಗೆ ಬಳ್ಳಿನ ದಾಸವಾಳ ದೈಗೆ. ಸರ್, ಬಳ್ಳಿ ಹಬ್ಬಿದೆ ಅಂತ ಹೇಳಕ್ ಎಂತ ಮಾಡದ್ ಸರ್? ಹಬ್ಬಿದೆ, ಅರೆ ಭಾಷೆಲಿ ಹಬ್ಬಿದೆ. ಹಬ್ಬಿದೆನಾ?
ಹಬ್ಬಿತ್ತು ಹಬ್ಬಿದೆ. ಅಂದ್ರೆ ಮಾಡಿ ಅದ್ರ ಹಿಡ್ಕೊಂಡು ಮಾಡಿ. ಹಬ್ಬುಟ್ಟು ಅಲೆನಾ? ಹಬ್ಬುತ್ತ ಪ್ರಶ್ನಾರ್ಥಕ, ಹಬ್ಬಿದೇನಾ ಪ್ರಶ್ನಾರ್ಥಕ, ಹಬ್ಬಿದೇನಾ ಪ್ರಶ್ನಾರ್ಥಕ. ಹಬ್ಬುಟ್ಟು ಅಲೆನಾ? ಹಬ್ಬಿಟ್ಟು ಆಲ್ರೆಡಿ ಅದು ಹತ್ತಿ ಹಬ್ಬಿಟ್ಟು ಅದು ಸರಿಯೇ. ಹಬ್ಬಿಟ್ಟು ಹಬ್ಬಿತ್ತು ಹಬ್ಬಿದೆ, ಹಬ್ಬಿದೆ ಹಬ್ಬುತ್ತದೆ, ಹಬ್ಬಿಟ್ಟು ಹಬ್ಬಿದೆ ಆತರ. ಹಬ್ಬೆಂಡುಟ್ಟುತ್ತೇವೆ, ಹಬ್ಬೆಂಡುಟ್ಟುತ್ತದೆ, ಹಬ್ಬುತ್ತಿದೆ, ಹತ್ತುತ್ತಿದೆ ಹಬ್ಬುತ್ತಿದೆ. ಹಬ್ಬದು ಸರ್ ಹಬ್ಬುತ್ತಿದೆಗೆ ಏನ್ ಸರ್ ಇನ್ನೊಂದು ಪುನಃ ಹೇಳಿ ಸರ್. ಹಬ್ಬುತ್ತಿದೆ, ಹಬ್ಬೆಂಡುಟ್ಟು, ಹಬ್ಬೆಂಡುಟ್ಟು, ಹಬ್ಬಿಕೊಂಡುಟ್ಟು ಬರ್ತಾನೆ, ಹಬ್ಬಿಕೊಂಡುಟ್ಟು, ಹಬ್ಬಿಕೊಂಡುಟ್ಟು ಹಬ್ಬಿಕೊಂಡಿಟ್ಟು ಹಬ್ಬಿಕೊಂಡುಟ್ಟು. ಓಕೆನಾ? ಸ್ವಲ್ಪ ಗೊತ್ತಾತಲ್ಲ. ನಾ ಇನ್ನೊಂದು ಪ್ರತಿ ಮರದ ಹೆಸರು ಬಂದಿದೆ ಮುಂದೆಗೆ, ಎಲ್ಲ ಒಂದೊಂದು ಲೈನ್ ಟಪ 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 ಮಾಡತ್ತೆ ಬೇಗ ಮುಗಿದ ಕ್ಲಾಸ್. ಮರಗ ನೋಡಿ, ನೀವು ಸೀದಾ ಅರೆ ಭಾಷೆ ಕಣ್ಣಾಡ್ಸಿ ಆತ, ಮತ್ತೆಲ್ಲ ಗೊತ್ತುಂಟ ಈ ಕಡೆದೆಲ್ಲ ಗೊತ್ತುಂಟು. ವ್ಯತ್ಯಾಸ ಕೂಡ ನೋಡಿಕಣಿ. ಮಾವಿನ ಮರ, ಮಾಯಣ ಮರ, ಮಾಯಿನ ಮಾಯಣ ಮರ, ಮಾಯಣ ಅಂತೇಳಿ ಅಂಟು ಕೂಡ ಹೇಳ್ವೆ. ಅದೇ ಅಂಟು, ಮಾಯಣ ಅಂಟು ಹೇಳ್ತಾರೆ. ಮೇಣ ಮೇಣ ಅಂತಾರಲ್ಲ ಅದಕ್ಕೆ ಹೇಳ್ವೆ. ಬೇವಿನ ಮರ, ಕೈಬೇವು. ಮಾಯಣ ಮರ, ಮಾಯಣ ಮರಕ್ಕೊಂದು ಹೇಳಿ, ಅದರ ಬಣ್ಣ ಬಳಸಿಕೊಂಡು ಹೇಳಿ, ಅಥವಾ ಎಲ್ಲ ಏಕವಚನ ಬಳಸಿ, ಬಹುವಚನ ಬಳಸಿ, ಮೊನ್ನೆ ಕಲ್ತಾರೆ ಎಲ್ಲ ಬಳಸಿ ಇದರ ಮೇಲೆ, ಒಂದೊಂದು ಪದಗಳ ಮೇಲೆ. ಒಬ್ಬೊಬ್ಬ ಒಂದೊಂದು ರೆಡಿ ಮಾಡಿಸಿ ಕಣಿ. ಫಸ್ಟ್ಗೆ ನೀತೆ ಮೇಡಮ್ ಫಸ್ಟ್ ಅವಳು, ಅವು ಫಸ್ಟ್ ಮಾಯಣ ಮರ, ಎರಡನೇದು ಚಾಳೆ, ತೆಂಗಿನ ಮರ ಚಾಳೆ, ಬೇವಿನ ಮರ ಕೈ ಬೇವಿನ ಮರ, ಹುಣಸೆ ಮರ ಹುಣಸಿನ ಮರ. 4 ಜನ ಒಂದೊಂದು ಲೈನ್ ಮಾಡಿ ಕಣಿ. ಬೈಲೇಶ್ವರು ಚಾಳೆಗೆ ತಕಣಿ, ಚಾಳೆಗೆ ಮಾಡ್ತಾಳೆ. ಕೈಗೆ ಸಂದೀಪಣ್ಣ ಒಳರ್ಯ ಕೈ ಬೇವಿನ ಮರ. ಮತ್ತೆ ಜೀವನ ಒಳರ್ಯ ಹುಣಸಲಿ ಮರ. ಸಂಪಿಗೆ ಬೀಟಿ ಮಾಡಿ, ಚತುರಕ್ಕ ಸಂಪಿಗೆ ಮಾಡಿ. ಬೇರೆ ಯಾರೊಳರಿ? ಹಲಸೊಂದು ನಳಿನಿ ಮೇಡಮ್. ಹುಣಸೆ ಮರ ಬಾಕಿ ಆಯ್ತಲ್ಲ. ಹುಣಸೆ ಮರ ಯಾವ್ದಾರು ಒಂದು, ಹೌದಾ? ಹುಣಸಲಿ ಮರ ನಾನ್ ಮಾಡ್ತೇನೆ, ಎರಡಕ್ಕೆ ಸೇರಿ ಮಾಡ್ತೇನೆ. ಅದು ಮಾಯಣ ಮರ ರೆಡಿ ಆತ? ರೆಡಿ ಆಗ್ತಾ ಅವಳೆ ಸರ್. ಸಣ್ಣದು ಮಾಡಿ, ಬಹುವಚನ ಏಕವಚನ ಅಥವಾ ಬಣ್ಣನ ಗುರುತಿಸಿ ಹೇಳಿ, ಸಂಖ್ಯೆನ ಗುರುತಿಸಿ ಹೇಳಿ, ಅಥವಾ ನಾವು ಬಳುಪು ಅಂತ ಹೇಳಿ ಅದು ಉಂಟಲ್ಲ, ಬಳುಪು ಹಿಂಬೋದು ಅದರ ಹಾಕಿ, ಅಥವಾ ಅಂತದೆಲ್ಲ ಹಾಕಿ ಅಲ್ಲಿಗೆ ಕಲ್ತದರ ಭೂತಕಾಲನ ಹಾಕಕ್ಕೆ ನೀವಿಗೆ. ಮಾಯಣ ಮರದ ಎಲೆನ ತೋರಣಕ್ಕೆ ಹಾಕುವೆ. ಸೂಪರ್, ಕರೆಕ್ಟ್. ಎಲೆನ ಅಂತ ಹೇಳಿದಕ್ಕೆ ನಾವು ಮುಂದೆ ಕಲೆ ಕೊಟ್ಟು ಅದು ಎಲೆನ ಅಂತ ಹೇಳಿ ಈಗಿರ್ಲಿ ನೀವೇ ಆಗದ. ಎಲೆಗೆ ಚೂರು ಅರೆ ಭಾಷೆಯಲ್ಲಿ ಬೇರೆ ಬಂದದೆ ಪದ. ಮಾಯಣ ಮರದ ಎಲೆನ ತೋರಣಕ್ಕೆ ಹಾಕುವೆಕ್ಕಿಂತ ಕಟ್ಟುದು ಚಂದಲ್ಲ? ಕಟ್ಟುವೆ. ಓಕೆ ಸರ್, ಸೂಪರ್. ಬರ್ಕಣಿ ಈಗ ಎಲ್ಲೋ ಬರ್ಕಣಿ, ಅದು ಬೇಕಾರೆ ಬರ್ಕಣಕ್ಕಿಲ್ಲರೆ ಹಂಗೆ ನೆಂಪ್ಲಿಸ್ಕಣಿ ಅಥವಾ ನಾವದ್ರ ನಿಮ್ಮಿಷ್ಟ. ಚಾಳೆ ಮರದ ಎಲೆಯನ್ನು ಚಪ್ಪರ ಹಾಕ್ತವೆ. ಅನ್ನುಗಿಂತ ಚಾಳೆ ಅನ್ನ ಅಲ್ಲ, ಎಲೆ 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 ಎಲೆಗೆ ಮಡ್ಲು ಅಂತ ಎಲೆ ಅಂತೇಳಿ ಆಗುದಿಲ್ಲ ಅಲ್ಲ, ಅದು ಮಡ್ಲು ಅಂತ ಹೇಳಿ. ಮಡಲು ತುಳು, ಮಡ್ಲು ಅರೆ ಭಾಷೆ. ಚಾಳೆನ ಮಡ್ಲನ ಚಪ್ಪರಕ್ಕೆ ಹಾಕುವೆ. ನಿಮ್ಮದು ಯಾವುದು? ಹೇಳಿ ಹೇಳಿ ಹೇಳಿ. ನಮ್ಮ ಮನೆಯಲ್ಲಿ 4 ಚಾಳೆ ಮರ ಉಂಟು, ಅದರ ಮಧ್ಯದಲ್ಲಿ ಹುಣಸುಳಿ ಮರ ಕೂಡ ಉಂಟು. ನಿಮ್ಮದು ಚಂದ ಉಂಟು. ಬೇರೆ ಕೈ ಮನೆ ಮುಂದೆ ಸಂಪಿಗೆ ಮರ ಇದ್ದರೆ ಮನೆ ಎಲ್ಲ ಅಂಗಳ ಎಲ್ಲ ಗಮ್ಮಂತದು. ಸೂಪರ್, ಗಮ್ಮಂತ ಪರಿಮಳ ಬಂದದೆ, ಬಾದು ಪರಿಮಳ ಬಾದು. ಅದರಲ್ಲಿ ಬಿಡುವ ಸಂಪಿಗೆ ಈ ಬಣ್ಣದ್ದು. ಅದ್ರ ಸರಿ ಮಾಡಿಯಾ ಅರೆ ಭಾಷೆಲಿ? ನೀವು ಇನ್ನೂ ಹೇಳ್ಕೊಟ್ಟಿಲ್ಲಲ್ಲ ಸರ್, ಅದಕ್ಕೆ ನಾ ಹೇಳಲಿಲ್ಲ. ಅದರಲ್ಲಿ ಬುಟ್ಟ ಹೂ ಹಳದಿ ಬಣ್ಣದ್ದು. ವಾವ್, ಸರಿ.
ಕೆಂಪು ಅದೇ ಕೆಂಡ ಸಂಪಿಗೆ ಹೇಳ್ವಲ್ಲ, ಕೆಂಡ ಸಂಪಿಗೆ. ಕೆಂಡದ ಹಳದಿ ಬಣ್ಣ ಅಂತ ಹೇಳುವನ, ಅರ್ಶಿಣ ಅಂತೆ ಬಣ್ಣ ಅಂತ ಹೇಳುವನ? ಅರ್ಶಿನ ಹೇಳಕ್, ಅನ್ಶಣ ಹೇಳಕ್. ಅಲ್ಲ, ಹೌದು. ಅದ್ಯಾರು ಮಾತಾಡಿದಾರ ಈಗ? ನಾನು ಇದೆ, ಕೆಂಪು ಮೀನಾ ಇದೆ. ಮೀನಾ ಮೀನಾ. ಅದೇ ನಿಮ್ಮೊಟ್ಟಿಗೆ ಮಾತಾಡೋದು ಕಮ್ಮಿ ಅಂತಲ್ಲ ಇಷ್ಟರಗೆ, ಒಮ್ಮೆ ಮಾತಾಡಿದಕ್ಕೆ ನಿಮ್ಮೊಟ್ಟಿಗೆ. ಹೌದಲ್ಲ. ಹೌದು. ಬೇರೆ ಬಿಟಿ ಅಣ್ಣ, ಕೈ ಬೇವು ಯಾರು ನಿಮ್ ಇಲ್ಲ. ಹೇಳೋದ ಕೈ ಬೇವು ಯಾರ ರೆಡಿ ಮಾಡಿ ಕಣಿ, ಕೈ ಬೇವು ಮಾಡಿ. ಕೈ ಬೇವಿನ ಮರ ಮನೆಯ ಮುಂದೆ ಇದ್ದರೆ ಒಳ್ಳೇದು, ಇದ್ರೆ ಒಳ್ಳೇದು. ಹೌದು. ಹೇಳ್ತೋಳ ಕೈ ಬೇವ್ನ ಯುಗಾದಿ ಮರ ಬಾತ್. ಯಾರೋ ಸಂದೀಪಣ್ಣ ಮಾತಾಡ್ತಾಳೆ ಅಂತಲ್ಲ, ಹೇಳಿ ಹೇಳಿ ಹೇಳಿ. ಯುಗಾದಿ ಬಾತ್ ಕೆಲವು ಕೈ ಬೇವು ಮರದಿಂದ ಬೇವು ತಾಕೆ ಪೋಯಿ. ಸರಿ, ಸೂಪರ್. ಅದು ಸರ್, ಕೈ ಬೇವ್ನ ಮರದ ಎಲೆ ಸಕ್ಕರೆ ಕಾಯಿಲೆಗೆ ಒಳ್ಳೇದು. ಒಳ್ಳೇದು. ಕೈ ಬೇವಿನ ಮರದ ಎಲೆಗೆ ಸೊಪ್ಪು ಅಂತ ಹೇಳಿದ್ರೆ ಅದು ವಾಪಸ್ ಕಲೆ ಕೊಟ್ಟು ಸೊಪ್ಪು ಅಂತ ಹೇಳಿ ನಮ್ಮ ಕೈ ಬೇವ್ನ ಮರದ ಸೊಪ್ಪು ಸಕ್ಕರೆ ಕಾಯಿಲೆಗೆ ಒಳ್ಳೇದು. ಒಳ್ಳದು. ಸೂಪರ್. ಒಳ್ಳೇದು. ಒಳ್ಳ ಸಾಲು, ಒಳ್ಳ ಮರ, ಒಳ್ಳ ಸಾಲು, ಒಳ್ಳದಾಗುಟ್ಟು ಹೇಳುದು ಕೂಡ. ಬೀಟಿ ಅಣ್ಣ, ಬೀಟಿ ಮರಳಿ ಲಾಯ್ಕಿನ ಕುರ್ಚಿ ಮಾಡಿದ್ದಾರೆ. ಸರ್ ನಿಲ್ಲ ಒಂದು ನಿಮಿಷ ಬೆಲೆ ಸರ್, ಇವರು ಹಾ ಸರಿ ಇಟ್ಟದ ಪದ. ಬೀಟಿ ಮರಲಿ ಒಳ್ಳ ಕುರ್ಚಿ ಮಾಡಿಕಾದೆ ಅಂತ ಹೇಳ್ತಾರೆ ಪುತ್ರರು. ಹೌದು, ಲಾಯ್ಕಿನ ಕುರ್ಚಿ ಮಾಡಿಕಾದೆ. ಹೌದು. ಕರಿಬೀಟಿ ಇನ್ನೂ ಲೈಕ್ ಕಾಸ್ಟ್ಲಿ, ಅದು ಗಟ್ಟಿ ಅಲ್ಲ. ಕಳ್ಳರು ಬೀಟಿ ಮರ ಕಡ್ದು ಜೈಲಿಗೆ ಹೋದ. ಕಳ್ಳರು ಬೀಟಿ ಮರ ಹಾಗೂ ಗಂಧದ ಮರ ಕಡ್ದು ಜೈಲಿಗೆ ಹೋದವು. ಅಲ್ಲ, ನಾಪತ್ತೆ ಸಿಕ್ಕಿ ಬಿದ್ದು ಹೇಳಕ್ಕೆ ಸಿಕ್ಕಿ ಬೀಳದ್ಲೆ ಅವು ನಾಪತ್ತೆ ಆದವು. ಹೌದು. ಹಲಸು ಯಾರು ಹೇಳಿರಿ? ನಾವು ಬೇವಿನ ಮರದ ಹೇಳಿ ಸರ್. ನಾವು ನೆಕ್ಸ್ಟ್ ಪೋಯ್ ಅಲ್ಲಿ ಮಾಡಿ ಒಂದು ಹಲಸು ಯಾರು ಹೇಳಿ? ಹಲಸಿನ ಮರದ ತೊಗಟೆ ಹೋಮಕ್ಕೆ ಹಾಕ್ತಾರೆ. ಇಲ್ಲಿ ತೊಗಟೆಗೆ ಒಂದು ಪದ ಉಂಟು, ಮುಂದೆ ಕಲೆ ಕೊಟ್ಟು ನಾವು ತೊಗಟೆಗೆ ಒಂದು ಹಾಕ್ತಾರೆ. ಏನ್ ಹೇಳದ್ ಸರ್? ಹಾಕ್ತಾರೆ. ಚೆಕ್ಕೆ ಅಲ್ಲ ಸರ್, ತೊಗಟೆ ಚೆಕ್ಕೆ ಅಲ್ಲ, ತೊಪ್ಪೆ ಅಂತ ಹೇಳುವೆ. ತೊಪ್ಪೆ. ಕೆಲವು ಕೆತ್ತೆ ಅಂತ ಹೇಳುವೆ, ಕೆತ್ತೆ ಅಂತ ಕೂಡ ಹೇಳುವೆ. ಕೆತ್ತೆ. ನಮ್ಮ ದನದ ಕಾಲಿಗೆ ಗಾಯ ಹಾಕಣ, ಕರಿಬೇವಿನ ಮರದ ಎಣ್ಣೆ ಬಳಸಿಕನ ಬೇಗ ವಾಸಿ ಆಯ್ತು. ಸೂಪರ್. ನೋಡಿ ಮುಂದೆದು ನುಗ್ಗೆ ಮರ, ನುಗ್ಗೆ, ಬಾಳೆನೆ, ಬಿದಿರು, ಬೆದ್ರು, ಆಲ, ಕೊಟ್ಟೆಗೋಳಿ. ಇದು ಆಲ ಅಂತ ಹೇಳಿದ್ರೆ ದೊಡ್ಡ ಆಲ ಮರ ಉಂಟಲ್ಲ, ಅದು ಕೊಟ್ಟೆಗೋಳಿ ಅಂತ ಹೇಳಿವೆ. ಅದ್ರಲ್ಲಿ ಆಲಲ್ಲಿ ಸುಮಾರು ಇದೆ ಉಂಟು. ನಮ್ಮ ಈ ಬಯಲಸೀಮೆಯಲ್ಲಿ ಬರುವಂತದ್ದು ಆಲದ ಮರ, ಅದು ಕೊಟ್ಟೆಗೋಳಿ. ಮತ್ತೆ ನಮ್ಮ ಊರ್ಲಿ ಬರುವಂತದೆಲ್ಲ ತುಂಬಾ ಉಂಟು ಅದ್ರಲ್ಲಿ. ಕೊಟ್ಟೆಗೋಳಿ, ಕಿನ್ನಿಗೋಳಿ, ಮತ್ತೆ ಕುഞ്ഞിಗೋಳಿ ಅಂತ ಹೇಳುವೆ ಅಂತೆಲ್ಲ. ಅದರೆಲ್ಲ ಜಾಸ್ತಿ ಬೇಡ, ಬಟ್ ಆಲಕ್ಕೆ ಗೋಳಿ ಅಂತ ಹೇಳಿ ಕೊಟ್ಟೆಗೋಳಿ ದೊಡ್ಡದು, ಅಲ್ಲಿ ದೊಡ್ಡ ಜಾತಿನ ಗೋಳಿ ಮರ ಕೊಟ್ಟೆಗೋಳಿ. ಅರಳಿ, ಅಶ್ವತ್ಥ, ಸಾಗುವಾನಿ, ಅಡಿಕೆ ಮರ, ಕಮ್ಮು. ಇದು ಕೊಮ್ಮು ಕೆಲವೊಂದು ಇದಕ್ಕೆ ಪ್ರಾದೇಶಿಕವಾಗಿ ಉಳ್ಳದು. ಕಮ್ಮು ಕೂಡ ಹೇಳುವೆ. ನಮ್ಮಲ್ಲಿ ಕಮ್ಮು ಅಂತ ಹೇಳುವೆ ಸುಳ್ಳೆ ಕಡೆ. ಕೊಮ್ಮು ಅಂತ ಹೇಳುದು ಕೇರಳ ಬಾರ್ಡರ್ ನಮ್ಮ ಅಲ್ಲೆಲ್ಲ ಕೊಮ್ಮು ಅಂತ ಹೇಳುವೆ. ಮತ್ತೆ ಮಡಪಾಡಿ ಸೈಡ್ ಎಲ್ಲ ಹೇಳುವೆ ಅಂತ ಕಂಡದೆ, ನಂಗೆ ಅಷ್ಟು ಸರಿ ಗೊತ್ತಿಲ್ಲ ಅಲ್ಲಿ ಹೇಳುವೆ ಅಂತೇಳಿ. ಮಾಡಿ. ಕಳೆದ ವರ್ಷ ಅಡಿಕೆ ಮರ ಕಳೆದ ವರ್ಷ ನೆಟ್ಟ ಕಮ್ಮುದೈ ಈಗ ಸುಮಾರು ಎತ್ತರ ಬೆಳೆದಿತ್ತು. ಸೂಪರ್. ನುಗ್ಗೆ ಮರದ ಸೊಪ್ಪು ತುಂಬಾ ಒಳ್ಳೆದು, ದೇಹಕ್ಕೆ ತುಂಬಾ ಒಳ್ಳೆದು, ಆರೋಗ್ಯಕ್ಕೆ ತುಂಬಾ ಒಳ್ಳೆದು. ನುಗ್ಗೆ ಸೊಪ್ಪು ಸಾರು ತುಂಬಾ ಲಾಯ್ಕಾದೆ. ಸರ್, ಬೊಳ್ಪುಗೆ ಅರಳಿ ಮರ. ಸರಿ. ನುಗ್ಗೆ ಸೊಪ್ಪು ಗೈಪು ತುಂಬಾ ಭಾರಿ ಲಾಯ್ಕಾದೆ. ಮೇಡಮ್ ಹೇಳಿ ಸರ್, ಬೊಳ್ಪುಗೆ ಅಶ್ವತ್ಥ ಮರ ಸುತ್ತಿದ್ರೆ
ಸುತ್ತು ಹಾಕಿರೆ ಸರ್ ಸುತ್ತಿ ಹಾಕಿರೆ ಸುತ್ತಿರೆ ಸುತ್ತಿರೆ ಅಂತ ಹೇಳಿದ್ರೆ ತಿರೆ ಸುತ್ತಿರೆ ಬೊಳ್ಪುಗೆ ಅಶ್ವತ್ಥ ಮರ ಸುತ್ತಿರೆ ಒಳ್ಳೆ ಆಕ್ಸಿಜನ್ ಸಿಗ್ತದೆ ಏನ್ ಸರ್? ಸಿಕ್ಕಿದೆ ಸಿಕ್ಕಿದೆ. ಓಕೆ, ಸಿಕ್ಕಿದೆ ಸಿಗುತ್ತದೆ ಸಿಗುವುದಂತೆ ಸಿಕ್ಕಿದೆ ಗಡ ಸಿಕ್ಕಿದೆ ಗಾಢ ಸಿಗುವುದಂತೆ ಅಂತ ಹೇಳಿ. ಬೇರೆ ಹಿಂದಿನ ಕಾಲದಲ್ಲಿ ಬೆದರು ಬಳಸಿ ಮನೆ ಕಟ್ತಾ ಇದ್ದೋ. ಹೌದು, ಬೆದರು ಬಳಸಿ ಮನೆ ಕಟ್ತಾ ಇದ್ದೋ. ಚಪ್ಪರಕ್ಕೆ ಬೆದರು ಹಾಕುವೆ. ಚಪ್ಪರಕ್ಕೆ ಮಾತ್ರ ಮನೆಗೆ ಕೂಡ ಬಳಸ್ತಾರೆ. ಬೆದರು ಹಾಕ್ತೇವೆ. ಹೌದೌದೌದು, ನಮಗೆ ಹಾಕ್ತಿದ್ದ. ಈಗ ಕೂಡ ಹಾಕ್ಬೇಕು. ಬಾಳೆ ಬಿಟ್ಟರಿ ಎಲ್ಲೋ, ಬಾಳೆಹಣ್ಣು ಬಾಳೆ. ಸೌಮ್ಯಕ್ಕ ಬನ್ನಿ, ನೋಡ್ತಾವಳ ಹಾಗಂದ. ಬಾಳೆ ತೋಟಲ್ಲಿ ಬಾಳೆ ಹಣ್ಣಾಕಿ ಬಿಟ್ರೆ ಭಾರಿ ರುಚಿ ಇರುದು. ಹೌದು ಹೌದೌದು. ಅಲ್ಲಿ ಪ್ರಾಣಿಗಳು ನಾವು ಕಲ್ತೋಳ, ಅದರ ಇದಕ್ಕೆ ಸೇರಿಸಿ ನೋಡ. ಬಾಳೆಗೆ ಯಾರು ಮಂಗ ಬಾಳೆ ಅಲ್ಲ ಅಲ್ಲ ಬಂದು ಬಾಳೆ ಜೀವನ ಹಾಕಿ ಹೇಳ್ದ ಅದೊಂದು. ಮತ್ತೆ ಸಂದೀಪನ ಕೂಡ ಹೇಳ್ದಾಗಿರಬೇಕು. ಕುರೆಗೆ ಬಂದು ಬಾಳೆಕಾಯಿ ತಿಂದೋದು. ಆನೆ ಬಂದು ಬಾಳೆ ತೋಟ ಎಲ್ಲ ಹಾಳು ಮಾಡಿ ಹೋದು. ಸೂಪರ್, ಹೌದು. ಲೈಕ್ ಹೊತ್ತು ಕಮ್ಮು ಹೋತು ಹೋದ. ತುಂಬಾ ದನ ಆನೆಗೆ ನೀವು ಇಷ್ಟ ಯಾವ್ದು ಬೇಕಾದ್ರೆ ಹಾಕೋಣ. ಕೊಟ್ಟಿಗೆ ಮಾಡ್ತಾರೆ. ಹೌದು, ಕೊಟ್ಟಿಗೆ ಮಾಡ್ವೆ. ಹೌದು. ಕಮ್ಮು ಹೇಳಿದ್ರ ಸರ್? ಕಮ್ಮು ಹೇಳಿದ್ರಾ? ನಂಗೆ ಕೇಳ್ತಿಲ್ಲ. ಕಳೆದ ವರ್ಷ ನೆಟ್ಟ ಕಮ್ಮದ ಈಗ ಬೆಳೆದುಟ್ಟು ಗೇರ್ದ ಮರ ಅಂತ ಹೇಳುವೆ, ಬೀಜ ಮರ ಅಂತ ಹೇಳುವೆ. ನಮ್ಮ ಕಡೆ ಬೀಜ ಮರ ಅಂತ ಹೇಳುವೆ, ಕೆಲವು ಕಡೆ ಗೇರ್ದ ಮರ ಅಂತ ಹೇಳುವೆ. ಇದೊಂದು ಇದಕ್ಕೆ ಒಳ್ಳ ಎಂತ ಹೇಳುವೆ, ಫೈನಾನ್ಷಿಯಲ್ ಅಂತ ಹೇಳುವೆ. ಅದಕ್ಕೆ ಅಂತ ಹೇಳಲ್ಲ ಒಳ್ಳೆ ಹೊರಡುಟಲ್ಲ. ಸಂದೀಪ್ ಅಣ್ಣ ಗೊತ್ತಿರೋದು. ನೀವ್ ಹಂಗೇನ? ನಮ್ಮಲ್ಲಿ ಲೋಕಲ್ ದುಡ್ಡು ಬಡವರ ಹೌದು, ಗೋಂಕು ಅದು ಇದರಲ್ಲಿ ಸಿಕ್ಕುವಂತದ್ದು. ಅದು ಬಡವರಿಗೆ 3 ತಿಂಗಳ ಹಿಂದೆ ಅದೇ ಪ್ರೀಮಿಯಂ. ಹೌದು, ಲಾಕ್ಡೌನ್ ಟೈಮಲ್ಲಿ ಅದೇ ಪ್ರೀಮಿಯಂ ನೋಡ್ರ. ಹೌದು, ನೆಲ್ಲಿ ಮರನೇ. ಗಂಧದ ಮರ ಅಲ್ಲಿ ಒತ್ತು ಕೊಡೋ ಅವಶ್ಯಕತೆ ಇಲ್ಲ. ಗಂಧದ ಮರ ಅಂತ ಹೇಳಿ, ಗಂಧದ ಮರ. ವ್ಯತ್ಯಾಸ. ಕರಿಬೇವಿನ ಮರ, ಬೇವಿನ ಮರ. ಇದು ಬೇವಿನ ಮರ. ಕರಿಬೇವು ನಮ್ಮ ಗೈಪು ಹಾಕುವ ಬೇವಿನ ಮರ. ಗೈಪು ಸಾರಿಗೆ ಹಾಕಲ್ಲ. ಕಹಿಬೇವು, ಕಹಿಬೇವು. ಕರಿಬೇವು ಗೈಪು ಹಾಕುವ ಬೇವಿನ ಮರ. ಬೇವಿನ ಮರ ಅಂತ ಹೇಳಿ. ದಾಳಿಂಬೆನೆ. ಸೀಬೆ, ಪೇರಳ. ಇದು ಪೇರಳ, ಕನ್ನಡ ಕೂಡ ಪೇರಳ ಅಂತ ಹೇಳಿದಲ್ಲ. ಪೇರಳೆ ಇದರಲ್ಲಿ ದೊಡ್ಡ ಸಮಸ್ಯೆ ಇಲ್ಲ ಕಂಡಿದೆ. ಒಂದು ಬೀಜ ಮರ ನೋಡಿ ಅಷ್ಟೇ. ಇದು ಹೆಚ್ಚಾಗಿ ಎಲ್ಲಿ ಕೂಡ ಉಪಯೋಗ ಆಗೋದು ನಮ್ಮಲ್ಲಿ ಮಾತ್ರ. ಬೀಜ ಅಂತೇಳಿ ಹೇಳುದು. ಅದರ ಬೀಜನ ಮಾರ್ರೆ ಕೂಡ ದುಡ್ಡು ಸಿಕ್ಕಿದೆ. ಹಣ್ಣನ್ನ ಸ್ವಲ್ಪ ನಾವು ಎಕ್ಸ್ಪೆರಿಮೆಂಟ್ ಮಾಡ್ರೆ ಕೂಡ ದುಡ್ಡು ಮಾಡ್ಬೇಕೆಲ್ಲವು. ಇದರ ಸಾಲ್ ಮಾಡಿ ಕೊಟ್ಟ ಯಾರು ಮಾಡಿರ್ಯಾ? ಗೇರು ಮರದ ಬೀಜಕ್ಕೆ ತುಂಬಾ ಬೆಲೆ ಜಾಸ್ತಿ ಇತ್ತು. ಹೌದು. ಲಾಕ್ಡೌನ್ ಅಲ್ಲಿ ನಾವು ತುಂಬಾ ಬೀಜ ಕೊಯ್ದು. ಹೌದು. ಬೇವಿನ ಮರಕ್ಕೆ ಮಾಡಿ. ಅದು ಸ್ವಲ್ಪ ಆಚೆ ಕನ್ಫ್ಯೂಸ್. ಮತ್ತೆಲ್ಲದು ನೀವು ಹೇಳುವಂತದೆಲ್ಲ ಸುಲಭ ಕನ್ನಡದಂಗೆ. ಬೇವಿನ ಮರದ ಎಲೆ ಒಗ್ಗರಣೆಗೆ ಒಗ್ಗರಣೆ ಹಾಕ್ತಾವೆ. ಬೇವಿನ ಸೊಪ್ಪು. ಹೌದು, ಸೊಪ್ಪು ಅಂತ ನಾ ಹೇಳನೆ, ಮುಂದೆಗೆ ಹೇಳನೆ. ಬೇವಿನ ಎಲೆಗೆ ಸೊಪ್ಪು ಅಂತ ಹೇಳುವೆ. ಅಥವಾ ಬೇವಿನ ಸೊಪ್ಪು ಮರ ಮತ್ತೆ ದೈನ ಭಾಗ ನೋಡಿ. ಈಗ ಅದಕ್ಕೆ ಬರ್ತಾಳೆ ನಾ. ಇದು ಸೊಪ್ಪು. ನಾ ಚೂರು ಸ್ವಲ್ಪ ಇದು ವರ್ಕೌಟ್ ಮಾಡಲಿ, ಹೊಟ್ಟೆಲ್ಲ ಹಾಕಿ ತೋರ್ಸಮ್ಮ ಅಂತೇಳಿ ನೀವೆಲ್ಲ. ಸೊಪ್ಪು ಇದರಲ್ಲಿ ಸುರುಗಿರೋ ಸೊಪ್ಪು ಯಾರು ಹೇಳಿರಿ? ಗೊತ್ತುಂಟ ಯಾರಿಗಾರು? ತಿಮ್ಮರೆ ಸೊಪ್ಪು. ತಿಮ್ಮರೆ ಅಂತೇಳಿ ಹೇಳಿದ್ಕೆ. ಈಗ ನಾವಿಲ್ಲಿ ಇಂಪಾರ್ಟೆಂಟ್ ತಿಮ್ಮರೆ ಮತ್ತೆ ಈಚೆದಿಂತ ನಿಮ್ಮಲ್ಲಿ ಜರಿ ಅಂತ ಹೇಳಿರಿ ಯಾರು? ಜರಿ ಇದೆ. ಹೌದು.
ಇಲ್ಲಿ ಸೊಪ್ಪು ಮೇನ್ ಅದು ಈ ತರ ಒಳ್ಳೆ ಬಾದೆಲ್ಲ ಹೆಸರು ಅದಕ್ಕೆ. ನಮ್ಮ ಕಡೆ ಅಂತ ಹೇಳಿ ನಾನು ಮರ್ತೆ. ಅದರದ ಇದು ಮಾಡು. ಚರ್ಮು ಪಲ್ಯ. ನಮ್ಮ ಕಡೆ ತೆರ್ಮೆ ಕುಡಿ. ಚರ್ಮೆ ಕುಡಿ. ಚರ್ಮೆ ಅದು ಬಾರಿ ಲಾಯ್ಕ ಅದೇ ಮೊಟ್ಟೆ ಒಟ್ಟಿಗೆ ಬಾರಿ ಲಾಯ್ಕ ಅದೇ. ಬಾಯಲ್ಲಿ ನೀರು ಬಂದಿದೆ ಸರ್. ಈಗ ನೆನಪಾಗ್ತಾ ಉಂಟು. ಮನೆ ಇದ್ರೆ ಒಂದು ತೋಡುಟ್ಟು ನಾಳೆ ಹೋನೆ ಚರ್ಮೆ ಸೊಪ್ಪು ಕುಯ್. ಇಲ್ಲಿ ನೋಡಿ ವ್ಯತ್ಯಾಸ ಒಂದೇ ಸೊಪ್ಪುಗಳಲ್ಲಿ ಎಲ್ಲ ಮರದ ಸೊಪ್ಪು. ಒಂದು ಬಾಳೆಲೆ ಮಾತ್ರ ಸ್ವಲ್ಪ ವ್ಯತ್ಯಾಸ ಇರುದು. ಮತ್ತೆ ಮಡ್ಲು ನೋಡಿಕೆ ಸೊಪ್ಪು ಬಾಳೆಲೆ ಆಗದ. ಇದು ಎಲೆ ನೋಡಿ, ಕನ್ನಡದ ಎಲೆ ಅರೆಭಾಷೆ ಹಾಕೊಂಡು ತಿಂಬ ಎಲೆ. ಅದು ನಾವು ವಿಳ್ಯದೆಲೆ ಅಂತ ಹೇಳಿದ್ರೆ ವಿಳ್ಯದೆಲೆ. ಹೌದು ಎಲೆ, ಹೌದು ವೀಳ್ಯದೆಲೆ ಕನ್ನಡ ಪದ. ನಮ್ಮಲ್ಲೆಲ್ಲ ಎಲೆ ಅಂತ ಹೇಳಿದ್ರೆ ಇದೆ, ತಿಂಬೆಲೆನೆ. ನೋಡಿಬೇಕು ಕೆಲವು ಕಡೆ ವೀಳ್ಯದೆಲೆ ಬಳಸಿ ತಪ್ಪಿಲ್ಲ ಆಯ್ತಾ. ಅದು ಕನ್ನಡದ ಸಾಮಾನ್ಯ ಮಾತಲ್ಲಿ ಬರೋದು ಎಲೆ ಅಂತೇಳಿ ಹೇಳುವೆ. ಬಚ್ಚಿರೆ ಅಂತ ಹೇಳಿ ತುಳಲಿ. ಬಚ್ಚಿರ ಒಟ್ಟಿಗೆ ಎಲೆ ಆದ್ರೆ ಬಚ್ಚಿರ ಎಲೆ. ಇದಲ್ಲಿ ನೋಡಿ ದಂಟು ಎಲೆನ ತೊಟ್ಟು ಅದಕ್ಕೆ ನೋಡಿ ಸೊಪ್ಪೊಂದು, ಆಮೇಲೆ ದಂಟು ಸೊಪ್ಪು, ಅದಕ್ಕೆ ದಂಟು ಅಂತ ಹೇಳುವೆ. ದಂಟು ಯಾವ್ದಾದ್ರು ದಂಟುಟ, ತಿಂಬಂತ ದಂಟುಟ ಯಾವ್ದಾದ್ರು ತರಕಾರಿಗಳಲ್ಲಿ ಹರಿವೆ ಸೊಪ್ಪು, ದಂಟು ಸೊಪ್ಪು ಉಂಟಲ್ಲ ಸರ್. ಹರಿವೆ ಸೊಪ್ಪು ಸೊಪ್ಪು ತಿಂದ ಒಟ್ಟಿಗೆ ದಂಟು ಇಂಪಾರ್ಟೆಂಟ್. ಹರಿವೆ, ಬಸಳೆ, ಬಸಳೆ ಅಲ್ಲ. ದಂಟು ಕೀರೆ ಯಾವುದು? ದಂಟು ಕೀರೆ. ಅದೆಂತ ದಂಟು ಕೀರೆ? ಕೀರೆ ದಂಟು ಸೊಪ್ಪು ಅದೇ ಹರಿವೆಗೆ ಹೇಳ್ದಾತ. ಆಗಿರ್ಬೇಕು, ನಂಗೆ ಗೊತ್ತಿಲ್ಲ ಅದು. ಕೀರೆ ತಿಳಿದು ಹರಿವೆಗೆ, ಹರಿವೆಗೆ. ಇಲ್ಲಿ ಇಂಪಾರ್ಟೆಂಟ್ ದಂಟು ನೋಡಿ ಕಣಿ, ಸೊಪ್ಪಿಂದ ಕೆಳಗೆ ಬರುವಂತ ಒಂದು ಕಾಂಡದವರೆಗೆ ಬರುವಂತ ಭಾಗ. ಚಿಗುರು, ಚಿಗುರು ಗೊತ್ತಲ್ಲ, ಇದು ಕನ್ನಡನೇ. ಇದು ಓದಿಕಣ ಮಾತ್ರ ಚೂರು ವ್ಯತ್ಯಾಸ ಮಾಡೋದಷ್ಟು. ಚಿಗುರು ಅಂತ ಹೌದು. ನೋಡಿ ಇಲ್ಲಿ ಎರಡು ವ್ಯತ್ಯಾಸ ಉಂಟು ನೋಡಿ. ದಂಡು, ಬಾಳೆದಂಡು. ಕಪ್ಪು ಕಾಣದ ತಿರುಳಲ್ಲ ಸರ್. ತಿರುಳು ಅಂತಂದ್ರೆ ಗಟ್ಟಿರುವಂತ ಭಾಗ ಮರಲ್ಲಿ, ಮರದ ತಿರುಳು. ದಂಡು ನೋಡಿ, ದಂಡಿಗೆ ಅದು ಅಲ್ಲಿ ನೋಡಕ್ಕೆ ಎಂತ ಇದು ಇಲ್ಲ, ಗಟ್ಟಿತನ ಇಲ್ಲೇ ಒಂದು. ಅದಕ್ಕೆ ದಂಡು ತಿಳ. ಮತ್ತೆ ಈ ಕೆಲವು ಉಪ್ಪಳಿಕೆ ದಂಡು ಅಂತ ಹೇಳಿ ಗೊತ್ತಾ ಯಾರಿಗಾರ? ಉಪ್ಪಳಿಕೆ ಅಂತ ಒಂದು ಮರ ಉಟ್ಟು ಗೊತ್ತಾ? ಅದರ ಕಾಂಡ ಕೂಡ ದಂಡು ತಿಳಿ. ಅದೆಂತ ಅಷ್ಟು ದೊಡ್ಡ ಗಟ್ಟಿನ ಮರ ಅಲ್ಲ, ಹಾಗಾಗಿ ಅದ್ರ ದಂಡು ತಿಳಿ ಹೇಳುದು. ಕಳ್ಳರು ಬಂದು ಗಂಧದ ತಿರುಳನ್ನು ಕದ್ದಿಕೊಂಡು ಹೋದು. ಹೌದು, ಗಂಧದ ತಿರುಳಿಗೆ ಭಾರಿ ಎಲೆ. ನಮ್ಮದು ಒಂದು ಮರ ಕುಯ್ದು ತಿರುಳೆಲ್ಲ ನಾಪತ್ತೆ ಮಯ ಆಗ್ಬೋದು. ಬಿತ್ತು ಬೀಜ ಅಲ್ಲ, ಬೀಜ ಗೇರು ಬೀಜಕ್ಕೆ ಮಾತ್ರ ಬೀಜ, ಬಾಕಿದಕ್ಕೆಲ್ಲ ಬಿತ್ತು ಅಂತ ಹೇಳ ಸರ್. ಹೌದು, ಅದು ನೋಡಿ ವ್ಯತ್ಯಾಸ ಗೊತ್ತಾ. ಬೀಜದ ಹೇಳುದು ನಮ್ಮ ಗೇರು ಬೀಜಕ್ಕೆ ಮಾತ್ರ, ಮತ್ತೆಲ್ಲ ಬಿತ್ತುಗಳೇ. ಅಲ್ಸಂಡೆ ಬಿತ್ತು, ಆಮೇಲೆ ಅಡಿಕೆ ಕೂಡ ಬಿತ್ತೆ. ಅದರ ಒಳಗೆ ಅಡಿಕೆನೂ ಕೂಡ ಬಿತ್ತೆ, ಅದರ ಒಳಗಿನ ಭಾಗದ ಬಿತ್ತೆ. ಅದನ್ನ ನಾವು ಅಡಿಕೆ ಅಂತ ಕರೆದು ಅದು ಅಡಿಕೆ ಕೂಡ ಬಿತ್ತೆ. ಅಡಿಕೆನ ಬಿತ್ತ ಹಾಕ್ಬೇಕು ಗೊತ್ತ? ಯಾರು ಹಾಕೊಳ್ಳದೆ? ನಂಗೆ ಗೊತ್ತು. ಅಡಿಕೆನ ಬಿತ್ತ ಹಾಕ್ಬೇಕು, ಬಿತ್ತನ ಅಡಿಕೆ ಅಂತ. ಇದೆಲ್ಲ ಎಂತೆಲ್ಲ ಉಂಟು, ಯಾವೆಲ್ಲ ಬಿತ್ತು ನೋಡಿ, ಹೇಳಿ ನೋಡ. ಅದರ ಅರೆಭಾಷೆ ಮಾಡೋಣ. ಕಾಣ್ತುಂಟಲ್ಲ ಕೆಲವು ಬಟರ್ ಫ್ರೂಟ್, ಕಡ್ಲೆಗೆ ಬೇಳೆ ಅಂತ ಹೇಳಿ ಹೇಳತ್ತಾ ಬಿತ್ತುದಲ್ಲಿ ನಾವು. ಹೌದು, ಕಡ್ಲೆ ಬೀಜ. ಅದು ನೆಲ ಕಡ್ಲೆ ಅಂತ ಹೇಳುವೆ. ನೆಲ ಕಡ್ಲೆ. ಮತ್ತೊಂದು ಪಾಯಸಕ್ಕೆ ಹಾಕುವಲ್ಲ, ಅದು ಇದು ಯಾವ್ದು? ನಮ್ಮ ಪದಂಜಿ ಬೇಳೆ. ಅದಕ್ಕೆ ಇದೆ ಅಲ್ಲ, ಅದು ಪದಂಜಿ ಬೇಳೆ. ಅದೇ ಹೆಸರು ಬೇಳೆ, ಇನ್ನೊಂದು ಹೆಸರು ಇದು ಗ್ರೀನ್ ಕಲರ್. ಅದು ಪಚ್ಚೆ ಹೆಸರು. ನಾವು ಉಪಹಾರಕ್ಕೆ ಮಾಡುವಂತದಲ್ಲ ಪದಂಜಿ. ಹೌದು, ಪದಂಜಿ. ಇದು ಅವರೇ ಆಗಿರಬೇಕು.
ಇದು ಕೂಡ ಅವರೆ. ಇದು ಅಲಸಂಡೆಲಿ ಸ್ವಲ್ಪ ಬೇರೆ ಟೈಪ್. ಮತ್ತೆ ಇದು ಬಟಾಣಿ ಕೂಡ ಬಿತ್ತೆ. ಇದು ಒಳ್ಳೆ ಮೆಣಸು ಅಂತ ಕಂಡದೆ, ಕರಿ ಮೆಣಸು ಅಂತ ಹೇಳುದಲ್ಲ ಅಲ್ಲ. ಹೌದು ಅಲ್ಲನ. ಇದು ಚಿಬೇರಿ. ಚಿಬೇರಿ ಯಾರಿಗೆ ಗೊತ್ತುಂಟ? ಇವ ನಂಗೆ ನಾ ಸುಮಾರು ಕಡೆ ಕೇಳಿದೆ. ನಮ್ಮ ಸುಳ್ಳಿಲಿ ಮಾತ್ರ ಇದು ಬಳಸುವೆ, ಚಿಬೇರಿ ಅಂತ ಹೇಳುವ ಪದ. ಬೇರೆ ಗೊತ್ತುಂಟ ಯಾರಿಗಾರು? ಚಿಬೇರಿ, ಸಿಬರಿ ಬೇಳೆ ತುಳುಲಿ ಹಂಗೆ ಹೇಳಿ ನೋಡಿ, ಸಿಬರಿ ಹೇಳೇನಾ? ಚಿಬೇರಿ. ಅದು ಕೆಲವು ಕಡೆ ಇಲ್ಲ. ಬಿತ್ತದಲ್ರ ಐಡಿಯಾ ಬರ್ತಲ್ಲ. ಬೇರೆ ಯಾವ್ದಾದ್ರು ಬಿತ್ತುಟ ನೀವು? ಮಾವಿಂದು ಬಿತ್ತು ಅಂತಾನೆ ಹೇಳದ? ಅದು ಕೊರಂಟು ಹೇಳುವಕ್ಕೆ. ಗೊರಟು ಬೀಜ ಒಳಗಿರುತ್ತಲ್ಲ ಅದಕ್ಕೆ ಯಾವ್ದು? ಬಟರ್ ಫ್ರೂಟ್. ಆಕೆ ಬಿತ್ತಿದ ಬೀಜದ ಒಳಗಿರುದು ಬೆಂಡು. ಬೀಜದ ಒಳಗಿರುದು ಬೆಂಡು. ಯಾವ್ದು ಬೀಜ? ಗೇರು ಬೀಜ. ಗೇರು ಬೀಜನ ಬೀಜ ಅಂತ ಹೇಳಿದಾರೆ ಬೇಸಲಿ. ಆ ಬೀಜದ ಒಳಗಿರುದು ಬೆಂಡು, ಬೀಜ ಬೆಂಡು ಅಂತ ಹೇಳುವೆ. ನಾರು, ಫೈಬರ್ ಗೊತ್ತಾತ? ಫೈಬರ್ಸ್ ಸಾಧಾರಣ ಎಲ್ಲಲ್ಲಿ ಫೈಬರ್. ನಾರು ಯಾವ್ದಾರು ನಮ್ಮ ಇದರಲ್ಲಿ ಬೀನ್ಸ್ ಸಿಕ್ಕಿದೆ ನಾರು, ಮತ್ತೆ ನುಗ್ಗೆಕೊಳ್ಳಿ ಸಿಕ್ಕಿದೆ ನಾರು, ಹೀರೆಕಾಯಿಲಿ ಸಿಕ್ಕಿದೆ ನಾರು, ಕಬ್ಬಿನ ನಾರು ಸಿಕ್ಕಿದೆ. ಹುಲ್ಲು ಎಲ್ಲ ನಾರು, ಹುಲ್ಲು ಎಲ್ಲ ಸಾಧಾರಣ ನಾರು ಪದಾರ್ಥನೇ. ಭೂತಾಳೆ ನಾರು. ಭೂತಾಳಿಗೆ ಅಂತ ಹೇಳಿ ಸರ್. ಅದ್ಯಾವುದು? ಭೂತಾಳಿ. ನಂಗೆ ಗೊತ್ತಿಲ್ಲ ಇದು ಪದ. ಭೂತಾಡಿಯಾ? ಭೂತಾಳೆ ಕನ್ನಡದಲ್ಲಿ ಭೂತಾಳೆ. ತಾಳೆ ಅಲ್ಲ ಭೂತಾಳೆ. ಹಡ್ಡೆ ಎಲ್ಲ ಮಾಡಕ್ಕೆ ಕಳಸಲ್ದಲ್ಲೆಲ್ಲ ಇಡ್ತಾರಲ್ಲ ಸರ್ ಅದು. ಯಾವ್ದಪ್ಪ ಇದು? ನಂಗೆ ಗೊತ್ತಿಲ್ಲ ಪದ. ಒಂದು ನೊಜ್ಜ ಕಂಡದೆ. ನೀವು ಸಂದೀಪನ ಮಾತ್ರ ಮಾತಾಡಿ. ಇದು ಇಷ್ಟಗಳಲ್ಲಿ ಎಲೆನ್ ಸೈಡ್ ಒಳ್ಳು ಇದೆ. ಅದು ಇದೆ ಅಣ್ಣ. ಅದಕ್ಕೆ ಅರೆ ಭಾಷೆಯಲ್ಲಿ ನಮ್ಮಲ್ಲಿ ಒಲಿ ಅಂತ ಹೇಳುವ. ಮಂತ್ರಿ ಮಾಡುವಲ್ಲ ಅದರಲ್ಲಿ. ಅದು ಅದ್ರ ನಾರ್ ತೆಗೆದು ಹಗ್ಗ ಮಾಡುವೆ. ಅದೇ ನೊಜ್ಜ. ನೊಜೆ ಬೇರೆ. ಕತ್ತಾಳೆ. ಕನ್ನಡದಲ್ಲಿ ಕತ್ತಾಳೆ ಅಂತ ಹೇಳಿ. ಅದ್ರಂಗ ಗೊತ್ತಿಲ್ಲ ನೋಡಿ. ನಮ್ಮಲ್ಲಿ ಒಲಿ ಅಂತ ಹೇಳೋದು ಮಾಡುವೆ, ನಾರು ತೆಗ್ದು. ಅದು ಒಲಿ ಮಂದ್ರಿ ನಮ್ಮಲ್ಲಿ ಸಿಕ್ಕುದ್ಲೆ, ಹೊಳೆ ಬದಿಲಿ ಸಿಕ್ಕುವಂತದ್ದು. ಹೊಳೆ ಬದಿ ಅದರಲ್ಲಿ ಈ ತುಳು ನಾವು ಕೊಟ್ಟಿಗೆ ಅಂತೇಳಿ ಮಾಡುವೆ. ಅದ್ರ ಹಿಡಿದು ಎಲ್ಲನೇ ಹಿಡಿದು ಮುಂಡುಗಲ್ಲ, ಮುಂಡುಗ. ಇದೆಲ್ಲ ಗೊತ್ತುತ್ತಲ್ಲ. ಹೂಗೆ ಹೂ ಅಂತ ಹೇಳುದು. ಹೂವಲ್ಲ, ಹೂ ಹಣ್ಣು. ಹಣ್ಣು ಎಲ್ಲ ಹಣ್ಣು. ಅದು ಮಾವಿನ ಕಾಯಿ ತಲ್ರೆ ಕಾಯಿ ಇರುವಂತದ್ದು, ಹಸಿರು ಬಣ್ಣ ಇರುವಂತದ್ದು. ಪೇಟೆಲಿ ಈಗ ಹಸಿರು ಬಣ್ಣದ ಕೂಡ ಹಣ್ಣು ಸಿಕ್ಕಿದೆ. ಅದರ ಹಣ್ಣಿನಲ್ಲಿ ಕರೀನಿ ಎಲ್ಲವು. ಮತ್ತೆ ಬಚ್ಚಂಗಾಯಿ. ಓಕೆ, ಅದೇ ಈಚೆ ಉಂಟು. ಇಲ್ಲ ನೋಡಿ, ಇದು ಕೇಳ್ದಲ್ಲ ಯಾರು? ತೊಗಟೆನ ಕೆತ್ತೆ ಅಂತ ಹೇಳುವೆ ಅಂತೇಳಿ. ಕೆತ್ತೆ ಅಂತ ಹೇಳುವೆ. ತೊಪ್ಪೆ ಅಂತ ಕೂಡ ಹೇಳುವೆ. ಅದೊಂದು ನಮ್ಮ ಬರ್ತೋತ್ ನಂಗೆ. ತೊಪ್ಪೆ ಅಂತ ಕೂಡ ಹೇಳುವೆ. ಮರದ ತೊಪ್ಪೆ ಹಾಕುವೆ. ಕೆತ್ತೆ ಆಗ್ತಲ್ರಿ ಈಚೆ ಎರಡನೇದು ನಿಮ್ಮ ಬಲ ಸೈಡ್ ಕಾಣ್ತಡ, ಅದು ಕೆತ್ತೆ, ನಿಜವಾದ ಕೆತ್ತೆ. ಇದು ಚೂಲಿ. ಸಿಪ್ಪೆಗೆ ಚೂಲಿ ಅಂತ ಹೇಳಿದಾರೆ ಭಾಷೆಲಿ. ಬೇರೆ ಊಟ ಮಡಿಕೇರಿ ಕಡೆ ಇದಕ್ಕೆ ಪದ ಚೂಲಿಗೆ. ಚೂಲಿ ನೋಡಿ, ಸೌತೆಕಾಯಿದು ಚೂಲಿ. ಚೋಲಿ. ನಮ್ಮಲ್ಲಿ ಚೂರಿ ತೇಳುವೆ. ಅವನ ಚೂರಿ ಜಾರ್ಸಿನ ಹೇಳುದಲ್ಲ. ಚೋಳಿ ಅಂತ ಹೇಳಿದ್ರೆ ಚೋಳಿ ಬರ್ಕಡೆ. ಅದೇ ನೀವು ನಿಮ್ಮಲ್ಲಿ ಹೆಂಗ್ ಹೇಳೋದು? ನಮ್ಮ ಕಡೆ ಚೋಲಿ ಚೂಲಿ ಎರಡು ಬರ್ಕಣೆ. ಬೇರೆ ಹೋಕು ಗಂಡೆ ಅಂತ ಹೇಳುವೆ ನೋಡಿ. ಗೆಣಸಿನ ಹೋಕು. ನೆಲದಡಿಲ ಅಂತೆಲ್ಲ ಗೆಂಡೆಗೆ ಅಥವಾ ಹೋಕು. ಹೋಕು ಅಂತ ಹೇಳುವೆ. ಯಾರು ಬಳಸನ ಹೋಕು ಅಂತ. ನಮ್ಮಲ್ಲಿ ಕೆಸದ ಹೋಕು ಅಂತ ಹೇಳುವೆ. ಹೋಕುಗೂ ಗೆಂಡೆಗೂ ವ್ಯತ್ಯಾಸ ಉಂಟು. ಹೌದು, ಸಣ್ಣದಲ್ಲ ಹೋಕು, ಗೆಂಡೆ ದೊಡ್ಡದು.
ಗೆಂಡೆ ದೊಡ್ಡದು, ಅದರ ತುದಿಯಿಂದ ಸಣ್ಣದಾಗಿದ್ದ ಹೊಸದೈ ಬರುವಂತ ಪೀಸ್ನ ಹೋಕ್ ತಿಳಿದು. ಹೋಕ್ ಅಂದ್ರೆ ನೆಡುವಂತದ್ದು ಹೋಕ್ ಅಲ್ಲ? ಹೋಕ್ ಸಪುರ ಇದ್ದದ್ದು ಹೋಕ್, ದಪ್ಪ ಇದ್ದದ್ದು ಗೆಂಡೆ. ಗೆಣಸಿನ ಹೋಕ್. ಸರ್ ಇದು ಗೆಡ್ಡೆ ಗೆಣಸಿಗೆ ಹೇಳ್ದಂಗೆ ಗೆಣಸಿಗೆ ಗೆಣಸು ಅಂತ ಹೇಳಿ ಹೇಳುವ ಅದೊಂದು ಬರ್ಕಣಿ ನಾ ಇಲ್ಲಿ ಎಲ್ಲಿ ಮೆನ್ಷನ್ ಮಾಡ್ಲಾಗಿರಬೇಕು. ಗೆಣಸಿಗೆ ಗೆಣಸು ಹೇಳುವ ಗೆಣಸಿಗೆ. ಸರ್ ಗೆಡ್ಡೆ ಅದಕ್ಕೆ ನೀವು ಗೆಂಡೆ ಅಂತಾರದ? ಹೌದು. ಆಲೂಗಡ್ಡೆಗೆ ಗೆಂಡೆ, ಸುವರ್ಣ ಗೆಂಡೆ ಅಂತ ಹೇಳುವೆ. ಸುವರ್ಣ ಗೆಂಡೆ ಕೆಸುವಿಂದ ಬಂದದಲ್ಲ, ಕೆಸುವಿಂದ ಬಾದು ಹೋಕ್. ಕೆಸು ಅಂದ್ರೆ ಚಿಕ್ಕದ ನೆಲದಲ್ಲಿ ನಾವು ಮಾಡ್ತೇವಲ್ಲ ಅದು, ಕಾಡು ಕೆಸು ಉಂಟಲ್ಲ ಅದು. ಮೂಂಡಿ ಕೆಸ ಅದು ಹೋಕ್. ತರಕಾರಿಗೆ ಬಂದೆ ನಾ ಬರ್ದಳೆ, ಸಾರಿ. ಬೆಂಡೆಕಾಯಿ, ತೊಂಡೆಕಾಯಿ, ಆಲೂಗಡ್ಡೆ ಬಟಾಟೆ, ಬಾಳೆಕಾಯಿ, ಬಾಳೆಹಣ್ಣು, ಸೌತೆಕಾಯಿ, ಸೋಂತೆ ತಳಿ ಕೂಡ ಹೇಳಕ್ ಕಾಯಿ ಬಳಸುವ ಅವಶ್ಯಕತೆ ಕೆಲವು ಕಡೆ ಇಲ್ಲೇ ನಾ ಹೇಳ್ಕೊಂಡು ಹೋದಂಗೆ. ಗೆಡ್ಡೆಕೋಸು, ಹೂಕೋಸು. ಗೆಡ್ಡೆಕೋಸು ಅದು ಫ್ಲವರ್ ಅಲ್ಲ, ಅದೆಲ್ಲ ಫ್ಲವರ್ ಹೂ ಅಲ್ಲ ಸರ್. ಹೂಕೋಸು ಅಂದ್ರೆ ಕಾಲಿಫ್ಲವರ್. ಅದು ಗೆಡ್ಡೆಕೋಸು ಅಲ್ಲ, ನೂಕೋಲ್. ಹೌದು, ಗೆಡ್ಡೆಕೋಸು ಹೌದು. ಹೂಕೋಸು ಅಂದ್ರೆ ಕಾಲಿಫ್ಲವರ್ ಗೆ ಹೇಳುದಲ್ಲ. ಹೂಕೋಸು ನವಿಲು ಕೋಸುಗೆ ಅದೇ ನೂಕೋಲೆಲ್ಲ ಒಂದೇ ಸರ್. ಕ್ಯಾಬೇಜ್ಗೆ ಎಲೆಕೋಸು ಅಂತ ಹೇಳುವೆ. ಹೌದು, ಎಲೆಕೋಸು ಕ್ಯಾಬೇಜ್. ಅದನ್ನ ನಾವು ವಾಪಸ್ ಎಡಿಟ್ ಮಾಡಿ ಕಳ್ಸಿನಿ ಈಗ ಮುಂದೆ, ಅದು ಕೊಡಿ ಕಾಣಗದ. ಎಲೆಕೋಸು ಕ್ಯಾಬೇಜ್ ಇದನ್ನ ಅಷ್ಟು ದೊಡ್ಡ ಗೋಷ್ಠಿ ಮಾಡ್ತಲೆ. ಗೆಡ್ಡೆಕೋಸು ನೂಕೋಲು, ಹೂಕೋಸು ಇದು ನಮ್ಮ ಕಾಲಿಫ್ಲವರ್. ಹೀರೆಕಾಯಿ, ಮೂಲಂಗಿ, ಬದನೆಯಲ್ಲಿ ಸಣ್ಣ ಬದನೆ, ದೊಡ್ಡ ಬದನೆ, ಸುಮಾರು ಬದನೆಗ. ಮೂಲಂಗಿಲಿ ಇಲ್ಲೇ ಹೀರೆಕಾಯಿ, ಸಣ್ಣ ಹಿರೇಟು, ದೊಡ್ಡ ಹಿರೇಟು. ಮತ್ತೆ ಸೌಂತೆಕಾಯಿಲಿ ನೀರ್ ಸೌಂತೆ, ಕಳ ಸೌಂತೆ, ಮುಳ್ಳು ಸೌಂತೆ. ಬಾಳೆ ಸುಮಾರು. ಬಾಳೆಗೆ ಒಮ್ಮೆ ಮಂಡಿ ಹತ್ರ ಹೋದ್ರೆ ಅದು ನೀವೆಲ್ಲ ಬಾಳೆದೆಲ್ಲ ಸಿಕ್ಕಿದೆ. ಮತ್ತೆ ತೊಂಡೆಕಾಯಿಲಿ ಒಂದೆರಡು ವಿಧ ಉಂಟು, ಸಣ್ಣ ತೊಂಡೆ, ದೊಡ್ಡ ತೊಂಡೆ ತಳಿ. ಬೆಂಡೆ ಯಾವ್ದು ಬಣ್ಣ? ಎರಡು ಬಣ್ಣ ಬಂದಲ್ಲ, ಒಂದು ಹಸಿರು, ಒಂದು ಸ್ವಲ್ಪ ಮೆರೂನ್ಲಿ ಸ್ವಲ್ಪ ಬಂದಲ್ಲ, ಒಂದು ಬೆಂಡೆ ಮೆರೂನ್ ಕಲರ್ ಒಂದು. ಹೌದು, ರೆಡ್ಡಿಶ್ ಆಗಿ. ಹೌದು. ಇಲ್ಲಿ ನೋಡಿ, ಬೆಳ್ಳುಳ್ಳಿ, ಈರುಳ್ಳಿ, ನೀರುಳ್ಳಿ, ಕುಂಬಳಕಾಯಿ, ಸೋರೆಕಾಯಿ. ಕಾಯಿ ಅಂತ ಹೇಳುದಿಲ್ಲ ನಾ ಸರ್, ಬರೀ ಸೋರೆ ಅಂತ ಹೇಳುವೆ ಅಲ್ಲ. ಸೋರೆದೇನ ಹೇಳಿದ್ರೆ ಕಾಯಿ ಬಳಸಲಿ ನೀವು ಬೇಕಾದ್ರೆ ಬಳಸಕ. ಸೋರೆ ಮಿಡಿ ಅಂತ ಹೇಳುವ, ಗೊತ್ತಿಲ್ಲ ಸಣ್ಣದಕ್ಕೆ ಸೋರೆ ಮಿಡಿ ಅಂತ ಹೇಳುವೆ. ಸೌಂತೆ ಮಿಡಿ ಅದು ಆಕ್ಚುಲಿ ಬರೆಯಕಾಯ್ತು ಸೂರ್ಯನ ಸ್ಲೈಡ್ಲಿ. ಮಿಡಿ ತೆಳಿ ಒಂದು ಪದ ಹುಟ್ಟುತ್ತ ಸಣ್ಣದು. ಮಾವಿನ ಮಿಡಿ, ಸೌತೆ ಮಿಡಿ, ಸೌಂತೆ ಮಿಡಿ, ಸೌತೆ ಅಲ್ಲ, ಸೌಂತೆ ಮಿಡಿ ಎಲ್ಲ ಮಿಡಿಗ. ಹೂವಿಂದ ಕಾಯಿ ಯಾಕೆ ಮೊದ್ಲು ನಾ ಒಂದು ಕುಂಬಳಕಾಯಿ, ಕೆಂಬಳೆಕಾಯಿ ಅಂತ. ಕೆಂಬುಡೆ, ಚೀನಿಕಾಯಿ, ಚೀನಿಕಾಯಿ ತಿಳಿವಲ್ಲ ಕನ್ನಡಲ್ಲಿ. ಕೇಳಲೇ ಇಲ್ಲ ಸರ್ ಈ ವರ್ಡ್ ಕನ್ನಡದಲ್ಲಿ. ಚೀನಿಕಾಯಿ ಕನ್ನಡದಲ್ಲೂ ಪೋರ್ ನಾನು. ಕನ್ನಡದಲ್ಲಿ ಚೀನಿಕಾಯಿ ಅಂತ ಎಂತ ಕಾಯಿ? ಕನ್ನಡದಲ್ಲಿ ಚೀನಿಕಾಯಿ. ಕುಂಬಳಕಾಯಿಯಲ್ಲಿ ಎರಡು ಬಗೆ. ಬೂದು ಕುಂಬಳಕಾಯಿಗೆ ಕುಂಬಳಕಾಯಿ ಅಂತ ಹೇಳುವೆ. ಸಿಹಿ ಕುಂಬಳಕಾಯಿಗೆ ಕೆಂಬುಡೆ. ಪಂಪ್ಕಿನ್ ಇದು ಆಕ್ಚುಲಿ ಕೆಂಬುಡೆ ಆತ. ಎಡಿಟ್ ಮಾಡಿಕೆ ನಂಗೆ ಮರ್ತೋತ್ತು, ಎಲ್ಲ ಇದ್ದರಲ್ಲಿ ನಾ ಹಾಕೊಂಡೆ. ಪಂಪ್ಕಿನ್ ತಿಳಿದ್ರೆ ಅದು ನಿಜವಾಗಿ ಕೆಂಬುಡೆ. ಇಷ್ಟು ಮಾಡ್ತಾ ಸರ್. ಕುಂಬಳಕಾಯಿ ಯಾವ್ದು ನಮ್ಮ ದಸರಾ ಇದು ನವರಾತ್ರಿಗೆ ಹೊಡೆದೇವಲ್ಲ ಅದು ಬೂದು ಕುಂಬಳ. ಬಸಳೆ ಇದ್ದದ್ದು ಬಸಳೆ ನೋಡಿ ಅಲ್ಲಿ. ಬೀಟ್ರೋಟ್ ಇಂಗ್ಲಿಷ್ ಕನ್ನಡಲ್ಲಿ ಅಂತ ಹೇಳಕ್ ಇಂತ ಬೇರೆ ಹೊಸ್ತು ನೀವೇ ಹೆಸರಿಸ್ರೆ ಅದು ಬೀಟ್ರೋಟ್ಗೆ. ಅಲ್ಲಿ ಗೆಡ್ಡೆ ಕೋಸಿದ್ದಂಗೆ ಇಲ್ಲಿ ಗೆಡ್ಡೆ ಏನಾದ್ರು ಹೇಳಕ್ ನೀವು ಬೇಕಾದಲ್ಲಿ ಬೀಟ್ರೋಟ್ ಹೇಳಿ. ನುಗ್ಗೆಕಾಯಿ, ಟೊಮೆಟೊ, ಪಡಲಕಾಯಿ, ಪಟ್ಲಕಾಯಿ.
ಪಟ್ಲಕಾಯಿ. ಅಯ್ಯೋ ಹೌದು, ಪಟ್ಲಕಾಯಿ ತಿಳುವೆ. ಪಡಲಕಾಯಿ ಅಲ್ಲ, ನಿಜವಾಗಿ ಪಟ್ಲಕಾಯಿ ಅಲ್ಲ. ಹೌದು ಪುನೇನ ಪಟ್ಲಕಾಯಿ ಹೇಳುವೆ ನಮ್ಮಲ್ಲಿ. ಹೌದು ಪಟ್ಲಕಾಯಿ. ಹೌದು, ಪಟ್ಲಕಾಯಿ ಹಾಕೋದು. ಗೆಣಸು, ಗೆಣಸು, ಗೆಣಸು. ಸುವರ್ಣ ಗೆಡ್ಡೆ, ಅದ್ರ ಇಂಗ್ಲಿಷ್ ಪದ ನಂಗೆ ಗೊತ್ತಿಲ್ಲ. ಕೇನೆ ಅಥವಾ ಕೇನೆ ಗೆಂಡೆ. ಗೆಣಸಲ್ಲಿ 2 ಬಗೆ, ಮರಗೆಣಸು ಮತ್ತು ಬಳ್ಳಿಗೆಣಸು. ಕೆಂಪು ಗೆಣಸು, ಬಳ್ಳಿಗೆಣಸು. ಬಳ್ಳಿಗೆಣಸು. ಬಳ್ಳಿಗೆಣಸಿಗೆ ಸಿಹಿ ಗೆಣಸು ಅಂತ ಹೇಳುವೆ. ಸಿಹಿಗೆಣಸು. ಸಿಹಿಗೆಣಸು ಅಂತ ಹೇಳುವೆ. ಸಿಹಿ ಗೆಣಸಲ್ಲಿ 2 ಬಗೆ ಪುನಃ, ಕೆಂಪು ಮತ್ತು ಬಿಳಿ. ಬಿಳಿ. ಬಿಳಿದು ಬಟಾಟೆ ನಂಗಿದೆ ನೋಡಿ, ಹೆಂಗೆ ದೊಡ್ಡದು. ಮತ್ತೆ ಸುವರ್ಣ ಗೆಡ್ಡೆ ಕೇನೆ ಗೆಂಡೆ. ಕೇನೆ ಗೆಂಡೆ ಅಂತ ಹೇಳುವೆ. ಕ್ಯಾರೆಟ್ ಎಲ್ಲ ಗೈಪ್ ಮಾಡೋಂತ ಬರ್ದೋಳ, ಬೇರೆ ಅಂತ ಬರ್ತಿಲ್ಲ. ಗೈಪ್ ಮಾಡೋದು ಸುಮಾರು ಉಂಟು, ಅಲ್ಲ ಮಾಡ್ತಿದ್ದದು ಉಂಟು. ನೊರೆಗೆಳ್ಸು ಅಲ್ಲಣ್ಣ, ನೊರೆ ಅಂತ ಹೇಳುವೆ ನೋಡಿ, ಯಾರಿಗ್ ಗೊತ್ತು. ನರೆಗೆಡ್ಡೆ. ನರೆ. ನರೆಗೆಡ್ಡೆ. ಹಣ್ಣು ನೋಡಿ ಅಮ್ಮೆ. ಇದು ಟ್ರಾನ್ಸ್ಲೇಟ್ ಮಾಡುದು ನೋಡಿ, ನೀವು ನೆಗಾಡೋರಿ ಮಾತ್ರ. ಆಪಲ್. ತುರುದು. ಆಪಲ್. ನಾವು ಇಂಗ್ಲಿಷ್ ನೋಡಿ, ಕನ್ನಡದ ಅರೆ ಭಾಷೆ ಇಂಗ್ಲಿಷ್ಗೆ ಒಂದು ಸ್ಟೆಪ್ ಮುಂದಾಳ ನಾವೆಲ್ಲರನ್ನ. ಸೇಬುಗೆ ಆಪಲ್ ಅಂತ ಹೇಳಿ ಕರಿತೊಳಗೆ. ಈಗ ಬೇರೆ ಎಂತ ಒಟ್ಟು ಗೊತ್ತಿಲ್ಲ ಅದ್ರಲ್ಲಿ. ಸೇಬು ತಿಳಕ ಅಥವಾ ಆಪಲ್ ತಿಳಿ. ಆಪಲ್ ತಿಳಿ ಹೇಳುವೆ ಎಲ್ಲವೂ. ದಾಳಿಂಬೆನೆ. ಬಾಳೆಹಣ್ಣು. ಕಿತ್ತಾಳೆ, ಕಿತ್ತುಳಿ, ಚಿತ್ತುಪುಳಿ. ಇದು ನೋಡಿ ಕಣಿ, ಇದು ಸ್ವಲ್ಪ ರೀಜನಲ್ ಹೆಂಗಿದೆ ಗೊತ್ತಿಲ್ಲ. ಕಿತ್ತುಳಿ ಅಂತ ಹೇಳುವೆ. ಕಿತ್ತುಳಿ ಹಣ್ಣು. ಆಕ್ಚುಲಿ ಕಿತ್ತುಳಿ ತೆಳೆದು ಕಿತ್ತಳೆಗೆ, ನಮ್ಮ ಮಡಿಕೇರಿಯಿಂದ ಬರುವಂತದಕ್ಕೆ ನಾವು ಚಿತ್ತುಪುಳಿ ತೆಳೆದು. ಅಲ್ಲಿ ಕಿತ್ತಳೆಲಿ 2 ಬಗೆ. ಆಕ್ಚುಲಿ ನಾಗ್ಪುರ ಕಿತ್ತಳೆ ಲೂಸ್ ಸ್ಕಿನ್, ಕೊಡಗಿನ ಕಿತ್ತಳೆ ಟೈಟ್ ಸ್ಕಿನ್. ಟೈಟ್ ಸ್ಕಿನ್ ನಾವು ಚಿತ್ತುಪುಳಿ ತೆಳೆದು, ಲೂಸ್ ಸ್ಕಿನ್ ಕಿತ್ತುಳಿ ತೆಳೆದು. ಮುಸುಂಬಿ, ಸಪೋಟ, ಚಿಕ್ಕು, ಮಾವಿನ ಹಣ್ಣು, ಕಲ್ಲಂಗಡಿ, ಬಚ್ಚಂಗಾಯಿ. ಇದೊಂದು ನೋಡಿ ಕಣೆ, ಜಾಸ್ತಿ ವ್ಯತ್ಯಾಸ ನಮ್ಮಲ್ಲಿ. ಕಲ್ಲಂಗಡಿ ಎಲ್ಲ ಈಗ ಬಳಸುದು ಕಲ್ಲಂಗಡಿ ಹೇಳುವೆ. ಸ್ವಲ್ಪ ಮಡಿಕೇರಿಯಲ್ಲಿ ಕನ್ನಡ ಮಾತಾಡಿದವು ನಮ್ಮ ಕಡೆ ಕೂಡ ಹಂಗೆ ಹೇಳು, ಕಲ್ಲಂಗಡಿ ಹಣ್ಣು ಹೇಳುವೆ. ಬಚ್ಚಂಗಾಯಿ ಹಾಕೋದು ನಾವೆಲ್ಲ ಬಚ್ಚಂಗಾಯಿ. ಹಣ್ಣು ಹೆಸರು ಕೇಳಿ ತಿಂಬಕ್ಕೆ ಆಸೆ ಆಗ್ತುಂಟಲ್ಲ. ಹೌದು. ನಾಳೆ ಬಾಕನ 1 ಕೆಜಿ ತನ್ನಿ ಎಲ್ಲ. ಪಪ್ಪಾಯ, ಬಪ್ಪಂಗಾಯಿ. ಇದು ನೋಡಿ ವ್ಯತ್ಯಾಸ. ಬಪ್ಪಂಗಾಯಿ ಅಂತ ಕೂಡ ಹೇಳುವೆ. ಬೋ ಅಂತ ಹೇಳುವೆ. ಬಪ್ಪಂಗಾಯಿ. ಅನನಾಸು, ಚೌಳಿಕಾಯಿ. ಅನನಾಸ ಕನ್ನಡದ ಅನನಾಸು. ಚೌಳಿಕಾಯಿ ಅಂತ ಕೂಡ ಹೇಳುವೆ. ನಮ್ಮಲ್ಲೆಲ್ಲ ಚೌಳಿಕಾಯಿ ತೊಳ್ದು. ಯಾರ ಕಡೆ ಹೇಳಿದೆ ಚೌಳಿಕಾಯಿ ಹೇಳಿ? ಹಾ ಸರ್, ಭಾಗಮಂಡಲ ಕಡೆ ಎಲ್ಲ ಚೌಳಿಕಾಯಿ ಹೇಳುದು. ಚೌಳಿಕಾಯಿ ಅದು ಏಕೆ ಚೌಳಿಕಾಯಿಲಿ 2 ವ್ಯತ್ಯಾಸ ಉಂಟು. ಅನನಾಸ್ ಹೇಳಿದ್ರೆ ಮಾಮೂಲಿ ನಂಗೆ ದೊಡ್ಡದಾದು, ಅದರ ಬುಡಲಿ ಪುನಃ ಬೇರೆ ಸಣ್ಣ ಸಣ್ಣದಾಗಿ ಬಾದ್ಲೆ, ಅದು ಕೆಂಪು ಬಣ್ಣ ಇದ್ದದು ಯೂಶುವಲಿ. ಚೌಳಿಕಾಯಿ ಹೇಳಿದ್ರೆ ಅದು ಹಳದಿ ಮತ್ತು ಹಸಿರು ಬಣ್ಣ. ಒಂದೇ ಅನನಾಸಿನ ಬುಡಲಿ ಸುತ್ತಲಿ ಒಂದು 5-6 ಸಣ್ಣ ಬುಡಗಿದ್ದದೆ, ಅದು ಚೌಳಿಕಾಯಿ ತಿಳಿದು. ನಮ್ ಕಡೆ ಚೌಳಿಕಾಯಿ ಅಂದ್ರೆ ಒಂದ್ ತರದ ತರಕಾರಿ ಇದೆ, ಅದು ಇಷ್ಟು ಈ ಹಲಸಂದಿ ಚಿಕ್ಕ ಬೀನ್ಸ್ ತರ ಇದೆ. ಹಾ ಹೌದೌದು. ಗೋರಿಕಾಯಿ ಅಲ್ಲ, ಚೌಳಿಕಾಯಿ. ಅದು ಪಲ್ಯ ಮಾಡಲ್ಲ. ಪಲ್ಯ ಮಾಡಿ. ಹೌದು, ನಾ ಇಲ್ಲಿ ತಿಂದಳೆ. ಹೈದ್ರಾಬಾದ್ ಸೈಡ್ ಜಾಸ್ತಿ ಅದು. ಪರಂಗಿ ಹಣ್ಣು ಅಂತ ಹೇಳುವಲ್ಲ, ಯಾವ್ದಕ್ಕೆ? ಪಪ್ಪಾಯ. ನೇರಳೆ ಹಣ್ಣು. ನೇರಳೆಲಿ ಇನ್ನೊಂದುಟ್ಟು ಜಂಬು ನೇರಳೆ. ಜಂಬು ನೇರಳೆ. ಸಣ್ಣ ನೀಲಿ ಕಲರ್ ಇದ್ದದೆ ನೇರಳೆ. ಮತ್ತೊಂದು ಇದೆ ನೇರಳೆ ಹಣ್ಣು. ಮತ್ತೊಂದು ಬೇಡ ಬಿಡಿ, ಅದು ಹೇಳಿಕೋದು ನೀವು ಜಾಸ್ತಿ ಕನ್ಫ್ಯೂಷನ್. ಇದಾತ ಇಲ್ಲಲ್ಲ. ಸೀಬೆ, ಪೇರಳ, ಸೀತಾಫಲ. ಮತ್ತೊಂದು ರಾಮಫಲ ತಿಳುಟಲ್ಲ, ಅದೆಲ್ಲ ಅದೇ ಕನ್ನಡದ ಭಾಷೆಗಳೇ. ಕರಬೂಜ, ಗರ್ಬೀಜ. ಇದು ನಾ ಮಾತ್ರ ತಿಂದತೆ ಇಲ್ಲ ಊರ್ಲಿ ಕಣ. ಇದರ ಕರ್ಬೂಜ ಸಿಕ್ಕಿದೆ ಗೊತ್ತ. ಇದು ನಮ್ಮ ಹಳದಿ ಬಣ್ಣ ಇದೆಯಲ್ಲ, ಅದೆಲ್ಲ ಕೆಂಬುಡದ ಕಲರ್ ಸೇಮ್ ಅದೇ ಸೈಜ್ ಕೂಡ ಸಣ್ಣ ಕೆಂಬುಡದ. ಆರೋಗ್ಯಕ್ಕೆ ಒಳ್ಳೆ ಅಂತ ಹೇಳಿ ಎಲ್ಲ ಕೊಡ್ತಾರೆ.
ಬಾರಿ ಸ್ವೀಟ್ ಮಾತ್ರ. ಬೇಸಿಗೆಯಲ್ಲೇ ಅದನ್ನೇ ಮಾಡ್ಕೊಡ್ತಾರೆ, ತಂಪಿರ್ಲಿ ದೇಹ ಅಂತ. ಅದ್ರ ಪರಿಮಳ ಕೇಳಿದ್ರೆ ಸಾಕು ತಿಂದಂಗೆ. ಪೂಜೆ ನಡ್ತದೆ ರಾಮನವಮಿ. ರಾಮರಸ ಪಾನಕ ಮಾಡ್ಬೇಕು. ರಾಮರಸ ಇದೆ, ಪಾನಕ. ಈಚೆ ಅಂಜೂರನೇ ಅದು. ಬಾದಾಮಿ ಖರ್ಜೂರ ಸ್ವಲ್ಪ ಕಾಮಲ್ಲಿ ವ್ಯತ್ಯಾಸ, ಹೇಳ್ದಲ್ಲಿ ವ್ಯತ್ಯಾಸ ಅಷ್ಟೇ. ನಾವು ಬರೀ ಯಾಕಂದ್ರೆ ನೀವು ಯೋಚನೆ ಮಾಡ್ಬೇಡಿ. ಖರ್ಜೂರ ಅಂತ ಹೇಳಿ. ಗೋಡಂಬಿ ಬೀಜ ಬೆಂಡು ನೋಡಿ, ಆಗ ಹೇಳ್ದಲ್ಲ ಬೀಜದೊಳಗಿರುವಂತದ್ದು ಬೆಂಡುಗೆ ಬೀಜ ಬೆಂಡು. ಬೀಜ ಬೆಂಡು. ಒಣ ದ್ರಾಕ್ಷಿ, ಒಣಗಿಲ ದ್ರಾಕ್ಷಿ. ಒಣ ಅಂತ ಹೇಳೋದಕ್ಕೆ ಅರೆಬೆಸ್ಟ್ ಒಣಗಿಲ್ ತಿಳುವೆ, ಹಂಗಾಗಿ ಒಣಗಿಲ ದ್ರಾಕ್ಷಿ ಅಂತ ಹೇಳುದು. ಹಣ್ಣು ದ್ರಾಕ್ಷಿ ಅಂತ ಹೇಳಿದ್ರೆ ಇದು ನಮ್ಮದು ಯಾವ್ದು ತಿಂಬಂತ ನಾರ್ಮಲ್. ಪನ್ನೇರಳೆ ಅಂದ್ರೆ ಹೇಗಿರುತ್ತೆ? ಇದು ನಂಗೆ ಗೊತ್ತಿಲ್ಲ. ಪುಣ್ಯಣ್ಣ ನೀವೇ ಬನ್ನಿ, ನಾ ಇದು ಯಾವ್ದು ನಂಗೆ ಹೇಳಿದ್ರೆ ಗೊತ್ತಾದ್ರು. ಸರ್ ಇದು ಕೇರಳದ ಕಡೆ ಇರ್ತದಲ್ಲ ಸರ್, ರೆಡ್ ಕಲರ್ ಹಣ್ಣು ಅದಾ ಸರ್ ಇದು? ಪುಣ್ಯಣ್ಣ ಒಳರಿಯಾ? ನಂಗೆ ಗೊತ್ತಿದೆ, ನೀವು ಹೆಸರು ಬರ್ದಾರಿ ಸ್ವಲ್ಪ. ಈ ಜಮ್ನೇರಲ್ಲೇ ಇನ್ನೊಂದು ವಿಧಾನ ಅಂತಲ್ಲ? ನಮ್ಮ ದೊಡ್ಡದುಂಟು ಜಮ್ನೇರಳೆ. ಒಂದು ಅದರಲ್ಲಿ ಇನ್ನೊಂದು ವಿಧಾನ. ಪನ್ನೇರಳೆ ಅಂದ್ರೆ ಈಗ ಬೆಂಗಳೂರು ರೋಡ್ ಸೈಡ್ ಮಾರ್ತಾ ಇದ್ದಲ್ಲ ದೊಡ್ಡ ನೇರಳೆ, ಅದು ನಮ್ಮ ನೇರಳೆನೆಲ್ಲ ಊರ್ಲಿ ನೇರಳೆ ಹಣ್ಣಲ್ಲ ಅದು ಪನ್ನೇರಳೆ. ನೇರಳೆಲ್ಲಿ ಎರಡು ಬಗೆ, ಒಂದು ಪನ್ನೇರಳೆ ಒಂದು ಕುಂಟು ನೇರಳೆ ಅಂತೇಳಿ. ಪನ್ನೇರಳೆ ದೊಡ್ಡದು ಬಂದದೆ, ಕುಂಟು ನೇರಳೆ ಸಣ್ಣದು ಬಂದದೆ. ಅದು ನಮ್ಮ ಕೊಡಗರೆ ಇರೋದಲ್ಲ ಅದೇ ಅಲ್ಲ ಸರ್? ನೇರಳೆ ಹಣ್ಣು ಅಂತೇಳಿ ಹೇಳ್ದು. ಆಕ್ಚುಲಿ ನೇರಳೆ ಹಣ್ಣಿದು ಮರ ದೊಡ್ಡದು ಹೋದೆ ಗಟ್ಟಿ ಜಾಸ್ತಿ. ಪನ್ನೇರಳೆ ನಮ್ಮ ಮನೆ ಕಂದು ಉಂಟು. ಹೊರಗಡೆ ಸಿಗದೆಲ್ಲ ಸಣ್ಣ ನೇರಳೆ. ಇಲ್ಲ ಅದರಲ್ಲೇ ಆಕ್ಚುಲಿ ಅದು ಏರಿಯಾ ವೈಸ್. ಈಗ ಆಕ್ಚುಲಿ ಬ್ಯಾಂಗ್ಳೂರ್ ಸೈಡ್ ಎಲ್ಲ ಬಂದ್ರೆ ತುಂಬಾ ದೊಡ್ಡದು ಬಂದದ್ದು ಸೇಮ್ ಹಣ್ಣು, ಬಟ್ ಅದೇ ಪನ್ನೇರಳೆ. ಇಲ್ಲಿ ಸಣ್ಣ ನೇರಳೆಗೆ ಯಾರು ಕುಂಟು ನೇರಳೆ ಅಂತ ಹೇಳಿ ಬಳಸ್ತೀರಾ? ನಮ್ಮಲ್ಲಿ ಕುಂಟು ನೇರಳೆ ಅಂತ ಹೇಳುವಕ್ಕೆ. ಕುಂಟು ನೇರಳೆ ಕಾಡ್ಲಿ ಇರುದಲ್ಲ ಹೆಚ್ಚು ಸಣ್ಣದು. ಹೌದು, ಅದೇ ನೇರಳೆನೆ ಟೇಸ್ಟ್ ಸಣ್ಣದು ಇದ್ದದೆ. ಸಣ್ಣದು. ನಮ್ ಕಡೆ ನಾಯಿ ನೇರಳೆ ಅಂತ ಕೂಡ ಹೇಳ್ತಾರೆ. ಚಿಕ್ಕದಕ್ಕೆನಾ? ಹಲಸಿನ ಹಣ್ಣು ಅಲ್ಲಿ ಎಂತೆಲ್ಲ ಮಾಡಿಕಾಯಿ ಅಂತ ಯಾರು ಹೇಳಿದ್ಯಾ? ನೋಡ ಮೀನಾ ಮೇಡಮ್ ಅವ್ರ ಅಕ್ಕ ತಗೊಳಕ ಮೇಡಮ್. ಹಲಸಿನ ಹಿಟ್ಟು, ಹಲಸಿನ ಹಪ್ಪಳ, ಗೈಪು, ಹಲಸಿನ ಕಾಯ್ದು ಯಾರ್ದೋ ಡಿಸ್ಟರ್ಬ್ ಆಗ್ತದೆ. ಒಂದೆರಡು ಹಿಂದೆ ನಿಮ್ಮ ಮಾತಿರ್ಲಿ, ನಿಮ್ಮ ಹಿಂದೆ ಯಾರೋ ಮಾತಾಡ್ತಾಳ. ಹಲಸಿನ ಮಡಿಯ ಗೈಪು, ಹಲಸಿನ ದೋಸೆ. ಹೌದು, ಹಲಸಿನ ದೋಸೆ, ಹಲಸಿನ ಹಿಟ್ಟಲ್ಲಿ ಸೊಪ್ಪುಲಿ ಹಾಕಿ ಮಾಡುವಲ್ಲ, ಯಾಕೆಂತ ಹೇಳಿ. ನಮ್ಮಲ್ಲಿ ಮೂಡೆ ಅಂತ ಹೇಳುವೆ. ಹಲಸಿನ ಮೂಡೆ ಕೊಟ್ಟಿಗೆ ಎರಡು ಊಟದಲ್ಲಿ, ಅದು ಕಟ್ಟುದಲ್ಲಿ ಇರುದು. ಬಾಳೆಲೆ ಅಲ್ಲ, ಇದು ಬಾಳೆಲೆ ಇಸಿದು ಹಿಂಗೆ ಕಟ್ಟುವೆ. ಕೊಟ್ಟಿಗೆ ಮೇಲಿಂದ ಅದು ಒಂಥರ ಹಲಸಿನ ಸೊಪ್ಪುನ ಇಸಿದು ಒಂದು ಇದು ಮಾಡುವೆ. ಈ ಮಡಿ ಕೋನ್ ಶೇಪ್. ಹೌದು, ಈ ತರ ಬೌಲ್ ಇದು ಗ್ಲಾಸ್. ಹಲಸಿನ ಎಲೆಲಿ ಮಾಡುದ ನಾ ಕೊಟ್ಟಿಗೆ? ಹೌದು, ಕೊಟ್ಟಿಗೆ ಮಾಡುದು. ನಮ್ಮ ಕಡೆ ಹಲಸಿನ ಬೀಜ ಚಟ್ನಿ ಸಹ ಮಾಡುವ. ಹಲಸಿನ ಹಣ್ಣಲ್ಲಿ ಸುಮಾರು ಉಂಟು ಸರ್. ಅಲ್ಲ, ಸುಮಾರು ಉಂಟು. ಬೇರೆ ಬೇರೆ ಮಾಡುವೆ. ಆ ಕಡೆ ಮಂಗಳೂರು ಸೈಡ್ ಹೋದ್ರೆ ಅಲ್ಲಿ ಬೇರೆ ಮಾಡುವೆ. ಹಲಸಿನ ಬೀಜದ್ದು, ಹಲಸಿನ ಬೀಜ ಸಾಂತಣೆ ಮಾಡುವೆ. ಸಾಂತಣೆ ಅಂದ್ರೆ ಅದು ಬೇಯಿಸಿ ಉಪ್ಪು ಹಾಕಿ ಬೇಯಿಸಿ ಒಣಗಿಸುದು. ಒಣಗಿಸುದು. ಉಪ್ಪಳ ಪಚ್ಚಿಲು ಉಪ್ಪು ಅದಕ್ಕೆ ಇದು ಹೇಳುವೆ, ಉಪ್ಪುನ ತೊಳೆ ಹೇಳುವೆ. ಉಪ್ಪುನ ನೀರಲ್ಲೇ ಉಪ್ಪು ಹಾಕಿಸುದು. ಮತ್ತೊಂದು ಒಣಗಿಸುವೆ, ಒಣಗಿಲ್ ತೊಳೆ ಅಂತ ಹೇಳುವೆ. ಬಿತ್ತಸರಲ್ಲ ಹಣ್ಣ, ಬೀಜ ಹಲಸಿನಕ್ಕಿ ಅಂತ ಹೇಳುವೆ. ಅದಕ್ಕೊಂದಕ್ಕೆ ಹಲಸಿನಕ್ಕಿ ಅಂತ ಹೇಳುವೆ ಅರೆ ಭಾಷೆಲೆ. ಹಲಸಿನಕ್ಕಿ, ಹಲಸಿನಕ್ಕಿ, ಬೇಳೆ, ಮತ್ತೆಂತ ಹಾಕೋದಕ್ಕೆ ತುಂಡು ಮೀನ, ಒಳ್ಳ ಒಣಗಿದ ಮೀನು. ಓಡಿಟ್ಟು ಗೊತ್ತರೆ
ಓಡಿಟ್ಟು ಓಡಿಟ್ಟು ಬೇಕು ಒಟ್ಟಿಗೆ. ಓಡಿಟ್ಟು ಹಲಸಿನ ಬೀಜದಲ್ಲಿ ಬಜ್ಜಿ ಮಾಡ್ಕೊಡ ಸರ್. ಬಜ್ಜಿಯ ಚಟ್ನಿ ಅಂತ ಹೇಳುದು. ಹೌದಾ? ಚಟ್ನಿಯ ಬಜ್ಜಿ ಅಂತ ಹೇಳುದು ಸರ್. ಅದು ಮಾಡುವೆ, ಇದು ಅಂಬಡ ಟೈಪ್ ಅಲ್ಲ? ಹಾ ಅದು ಮಾಡುವೆ. ಚಟ್ನಿ ಚಟ್ನಿ ಮಾಡುವೆ. ಹೌದು, ಹಲಸಕ್ಕೆ ಪೊಜ್ಜಿ. ಪೊಜ್ಜಿ ತೇಳು ಅದಕ್ಕೆ. ಪೊಜ್ಜಿ ಚಟ್ನಿಗೆ ಪೊಜ್ಜಿ ತೇಳುವೆ. ಬೇರೆ ಎಂತ ಉಂಟ? ನಿನ್ನೆ ನಾ ಕತೆಗೆ ಅದು ಬಾಕಿ ಹೇಳಿ, ಇಲ್ಲರೆ ಇದರಲ್ಲಿ ಏನಾರು ಮಾಡಿಕ್ಕಿದ್ರೆ ಹೇಳಿ ಮಾಡಮ, ಗೊತ್ತಾಗದಿದ್ರೆ. ಮರ ಮರ ಇದು ಗೊತ್ತಿದೆ ಅಲ್ಲ, ಅಕ್ಕಪಕ್ಕನೆ ನೋಡಿ ಕಡಿಮೆ ಮೇಲೆ. ಮರ ಮರ ಮರಗ ದೈಗ ಹುಲ್ಲು, ನಾ ಹುಲ್ಲು ಕೊಯ್ಯಕ್ ಹೋದೆ, ಹುಲ್ಲು ತಾಕಿ ಹೋದೆ. ಮತ್ತೆ ಎಂತ ಬಳ್ಳಿ, ಸುಮಾರು ಬಳ್ಳಿಗಳಲ್ಲ. ಯಾವ್ದೊಂದು ಆರೋಗ್ಯ ಹಂದಿ ಎಂತ ಹೇಳೋದಕ್ಕೆ ಒಂದು ನಮ್ಮ ಯಾವ್ದೋ ಒಂದು ರೋಗಕ್ಕೆ ಒಂದು ಒಳ್ಳೆ ಹೆಸರು ಮಾಡಿತ್ತಲ್ಲ ಒಂದು ಬಳ್ಳಿ, ಅಮೃತ ಬಳ್ಳಿ. ಮರಗಳಲ್ಲಿ ಮಾವಿನ ಮರ, ಚಾಳೆ, ಕೈ ಬೇವಿನ ಮರ, ಹುಣಸುಳಿ ಮರ, ಸಂಪಿಗೆ, ಬೀಟಿ, ಕರಿಬೀಟಿ, ಹಲ್ಸು, ಮತ್ತೆ ಸುಮಾರು ಉಂಟು. ಎಲ್ಲ ಹಿಡ್ಕೋದು ನಿಮಗೆ ತಲೆ ಹಾಳೋದು ಇದೆಲ್ಲ. ತೆಂಗಿನ ಗರಿಗೇನೋ ಒಂದು ವರ್ಡ್ ಹೇಳಿದ್ರಲ್ಲ ಸರ್, ಎಂತ ಸರ್ ಅದು? ಮಡ್ಲು. ಓಕೆ, ಮಡ್ಲು. ಅದು ಒಣಗಿದ್ರೆ, ಹಸಿ ಇದ್ರೆ ಒಲಿ ತೇಳುವೆ. ಹಸಿ ಇದ್ರೆ ಒಲಿ ಅಥವಾ ಹಸಿ ಮಡ್ಲು ತಕೊಂಡು ಹೇಳುವೆ, ಅದ್ರ ಕೂಡ ಬರ್ತದೆ. ಒಲಿ ಹಸಿಗೆ ಚಾಳೆ ಒಲಿ, ಒಣಗಿಲಿಗೆ ಮಡ್ಲು ಅಂತ ಹೇಳುದು. ಒಲಿ ಅಂದ್ರೆ ಒಂದು ಅಲ್ವಾ ಸರ್? ಒಲಿ ಅಂದ್ರೆ ಒಂದು, ಅದರಲ್ಲಿ ಮಡಲಲ್ಲಿ ಒಂದು ಸಿಂಗಲ್ ಅಲ್ಲ, ಸಿಂಗಲ್ಗೆ ಒಲಿ ಅಂತ ಹೇಳುದು. ಸಿಂಗಲ್ಗೆ ಒಲಿ ಅಂತ ಹೇಳುದು. ಆದ್ರೆ ಯೂಶುವಲಿ ಹಸಿ ಇರ್ಕಾಕಂದ್ರೆ ಚಾಳೆ ಒಲಿ ಯಾಗ ಹಸಿ ಇರ್ಕಾಕಂದ್ರೆ ಒಣಗಿದಂಗೆ ಅದು ಒಂದಿದ್ದರು ಎರಡಿದ್ದರು ಮಡ್ಲೆ. ಅದರ ಇದು ಮನೆ ನೋಡಿ, ಅದರ ಚಿರಿಗೆ ಚಿರಿತಿ ಹೇಳುವೆ. ಚಿರಿ ನಮ್ಮ ದೆವ್ವಕ್ಕೆ ಬಳಸುವಲ್ಲ, ಗೊತ್ತ ನೋಡಿ, ದೆವ್ವ ನೋಡಿದ ಗೊತ್ತಿರುದು, ಭೂತಾರಾಧನೆ ಅದಕ್ಕೆಲ್ಲ ಕಟ್ಟುವಲ್ಲ, ಅದು ಚಿರಿ. ಆಮೇಲೆ ಅಯ್ಯಪ್ಪ ಟೈಮ್ ಇದ್ರಲ್ಲಿ ದೇವಸ್ಥಾನಗಳಲ್ಲಿ ಸುಳಿಯ ಅಥವಾ ಕೈಯ ಇದ ಅಂತ ನಮ್ಮಲ್ಲಿ ಚಿರಿ ಅಂತ ಹೇಳಿವೆ. ಅದಕ್ಕೆ ಹಸಿರು ಬಣ್ಣದ್ದು ಸಿರಿ ಅಂದ್ರೆ ಚಿಗುರು. ಹಸಿರಿಲ್ಲ, ಹಳದಿ ಬಣ್ಣ ಇರುತ್ತಲ್ಲ ಸರ್, ಹಳದಿ ಗಿಳಿ ಹಸಿರು ಅಥವಾ ಹಸಿರು, ಸ್ವಲ್ಪ ಲೈಟ್ ಹಸಿರು. ಸರಿ, ಹಿಂಗಾರಕ್ಕೆ ಎಂತ ಹೇಳ್ತಾರೆ ಸರ್? ಹಿಂಗಾರಕ್ಕೆ ಪಿಂಗಾರ ನಮ್ಮಲ್ಲಿ. ಪಿಂಗಾರ ಮತ್ತೊಂದು ಪದ ಬಳಸುವೆ ಕೆಲವು ಕಡೆ. ಪಿಂಗಾರ ಬಿಂಗಾರ ಅಂತ ಹೇಳಿದ್ರೆ, ಹಿಂಗಾರ ಕನ್ನಡ ಪದ. ಪಿಂಗಾರ ಬಿಂಗಾರ ಮನೋಜನ್ನ ಹೇಳಿ. ಕಮ್ಮಿನ ಹಾಲೆ ಬಂದದಲ್ಲ, ಅದಕ್ಕೆ ಅಂತ ಹೇಳಿದೆ. ಅದಕ್ಕೆ ಹಾಳೆ ಅಂತ ಹೇಳುದು. ಹಾಳೆ ಅದರದ್ದು ಬುಟ್ಟದ್ದು ಸೋಗೆ. ಹಾಳೆ ಸೋಗೆ ಅಲ್ಲ? ಹಾಳೆನು ಸೋಗೆನು. ಮಾಯ್ಪನ ಸುಡಿ ಹೇಳುವೆ, ಗೊತ್ತುಂಟಾ? ಅದು ಮಾಡುದು ಸೋಗೆಯಲ್ಲಿ. ಮಾಯ್ಪನ ಸುಡಿ ಯಾರಿಗೆ ಗೊತ್ತದ ಪದ? ಯಾರಿಗೆ ಗೊತ್ತಿಲ್ಲ? ಮಾಯ್ಪನ ಸುಡಿ ಬೇರೆ ಭಾಷೆಲಿ ಪೊರಕ್ಕೆ ಅಂತ ಮಾಯ್ಪು. ಮತ್ತೆಂತ ಉಂಟು? ಮಾಯ್ಪು ಅಂತ ಹೇಳಿದಲ್ಲ ಸರ್? ಹೌದು, ಮಾಯ್ಪು. ಸೊಪ್ಪಲ್ಲಿ ಬಾಳೆಲೆ ಮಾತ್ರ ಬಾಳೆಲೆ ತಿಳಿದು, ಮತ್ತೆಲ್ಲ ಸೊಪ್ಪುಗಳೇ. ಮಡ್ಲು ಹೇಳುವೆ. ಸೋಗೆ ಕಮ್ಮುದಕ್ಕೆ ಸೋಗೆ ಅಂತ ಹೇಳುವೆ. ಅದು ಬಿಟ್ರೆ ಬೇರೆ ಯಾವ್ದಾರು ಉಂಟ? ಸ್ವಲ್ಪ ಸಮಸ್ಯೆ ಇರುವಂತದ್ದು, ಎಲೆ ಅಂತ ಹೇಳಿಕ್ಕೆ ಕಷ್ಟ ಉಂಟದು. ಸೊಪ್ಪು ಕೈ ಅದೇ ಕೈ ಹೇಳು. ಕೈ ಮಡ್ಲು. ಭತ್ತ ಎಂತ? ಭತ್ತದ ಹುಲ್ಲು. ಹುಲ್ಲು, ಹೌದು, ಭತ್ತದ ಹುಲ್ಲು. ಎಲೆ, ತಿಂಬೆಲೆ, ಇಳೆದೆಲೆ. ತಿಂಬೆ, ಬೈ ಹುಲ್ಲು.
ಬೈ ಹುಲ್ಲಲ್ಲ ಬೈಹುಲ್ಲು ಬೇರೆ, ಬೈಹುಲ್ಲು ಬಿಳಿಗಿಲು. ಬಿಳಿಗಿಲ್ಲ ಸರಿ ಒಣ ಬಿಳಿಗಿಲ್ಲ ಹುಲ್ ಅದೇ ಬಿಳಿಗಿಲು ತೇಳುವೆ ದನಕ್ಕೆ ಹಾಕಲ್ಲ. ಹಸಿರ್ ಕಾಕನ ಕೈ ಹೇಳುವೆ, ಕೊಯ್ದಾದ ಮೇಲೆ ಕೈ 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 ಹೊಡಿದು ಕೈ ಕೊಯ್ಯಕ್ಕೆ. ಇದಕ್ಕೆ ಟೀಗರ್ ಕಟ್ಟಿಗೆ ಅಂತ ಯಾರಿಗ ಗೊತ್ತುಂಟ? ಕಟ್ಟಿಗೆ ಅದು ಬಿಟ್ಟೋತು ಒಂದು ಸೌದೆ ಸೌದೆ. ಇದು ಸೌದೆನ ಉಂಟು ಬಲ ಸೈಡ್ ಇರುದು, ಅದ್ರ ಒಡೆಯಕ್ಕೆ ಮಾತ್ರ ಭಾರಿ ಭಂಗ ಉಂಟು. ಕುಂಟೆ ಅದು ಕುಂಟೆ. ಕುಂಟೆ ಹೌದು. ಸೌದೆಯಲ್ಲಿ ಸುಮಾರು ಬಗೆ ಬಂದದೆ. ಕೊದೆಂಟಿ, ಕುಂಟೆ, ಕುಂಟೆ, ಕೊಳ್ಳಿ, ಸೌದೆ ಕೊಳ್ಳಿ, ಕೊಳ್ಳಿ ಅದರ ಗಾತ್ರದ ಮೇಲೆ. ಅಡರ್, ಅಡರ್, ಅಡರ್ ಸಣ್ಣದು. ಅಡರ್ ಈ ಅದು ಯಾವ್ದು ಗೊತ್ತಾ? ಅಡರ್ ಹಳೆ ಮಕ್ಕಳಿಗೆ ನೆನ್ಪಿದ್ದದಷ್ಟೇ, ಹುಣಸುಳಿ ಅಡರ್ ಎಲ್ಲ. ಇದುಂಟಲ್ಲ ಇದೀಗ ಇದೆ ಈಗ ಎಲ್ಲಿ ಉಂಟಲ್ಲ ಫೋಟೋಲಿ ಅದೇ ಒಣಗಿದ ಆ ಸೈಜ್ನೆಲ್ಲ ಇದೆಲ್ಲ ಸೇರಿಸಿದ್ರೆ ಅದು ಅಡರ್ ತಿಳಿ. ಅದಕ್ಕೆ ಗೆಲ್ಲು ಬೆರಳಿನ ಪುಳ್ಳೆ, ಪುಳ್ಳೆ ಕನ್ನಡದಲ್ಲಿ ಪುಳ್ಳೆ ಅಂತ ಹೇಳಿದೆ. ಪುಳ್ಳೆ, ಪುಳ್ಳೆ, ಪುಳ್ಳೆ ಹೌದು. ಅದೊಂದು ಗುಟ್ಟೊತ್ತು ಇವ್ ನೆನ್ಪು ಮಾಡ್ದೊಳ್ಳತ್ತು. ಗೆಲ್ಲು ಅಂತ ಹೇಳುವಂತ ಉಂಟತ್ತ ಕನ್ನಡದ ಗೆಲ್ಲು. ಗೆಲ್ಲು 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 ಅಂದ್ರೆ ಕೊಂಬೆ. ಕೊಂಬೆ ಹೌದು, ಗೆಲ್ಲು. ಅರೆ ಭಾಷೆ ಕೂಡ ಗೆಲ್ಲೆ. ಗೆಲ್ಲು. ಹಂಗೆ ನೀವು ಈಗ ಹಣ್ಣು ಉಂಟಲ್ಲ ಇಲ್ಲಿ, ಹಣ್ಣನ್ನ ನಾವು ಹೇಳಿಕೊಂಡೋದ್ರೆ ಸುಮಾರು ಉಂಟು. ಹಲಸಿನಕಾಯಿನ ಹಿಡಿಯಕ್ ಹೋದ್ರೆ ಒಂದಿನ ಪಾಠ ಮಾಡಕೋದು ನಾವೀಗ. ಹಲಸಿನಕಾಯಿನ ಗುಡಿಸಿಕೊಂಡೋದ್ರೆ ಅದಲ್ಲಿ ಒಂದೊಂದು ಇಂಚು ಒಳಗೆ ಹೋದಂಗೆ ಹೊಸ ಹೊಸ ಹೆಸರು ಹುಟ್ಟದಲ್ಲಿ ಹಲಸಿನಕಾಯಲ್ಲಿ. ಸರ್ ಚಿಕ್ಕ ಚಿಕ್ಕ ಬ್ರಾಂಚಸ್ಗೆ ಎಂತ ಹೇಳಿ ಸರ್ ವರ್ಡ್? ಒಂದು ಒಣಗಿದ್ದಕ್ಕೆ ಅಡರ್. ಅಡರ್ ಒಣಗಿದ್ದು, ಒಣಗಿಲ್ಲ, ಒಣ ಚೂಲಿ, ಚೋಲಿ, ಚೋಲಿ, ಚೂಲಿ, ಹೋಕು, ಗೆಂಡೆ, ಬಟಾಟೆ ಮತ್ತೆಲ್ಲ ಇದೆಯಲ್ಲ ಗೊತ್ತಾಗ್ತಲ್ಲ. ಏನೋ ಇದರಲ್ಲಿ ಸ್ವಲ್ಪ ಇಲ್ಲಿ ಎಲ್ಲೋ ನೀವು ಸ್ವಲ್ಪ ಸಮಸ್ಯೆ ನಂಗೇನೊಮ್ಮೆ ಇದಾಗ್ತದೆ ನೋಡಿ. ಇದರಲ್ಲಿ ಫಸ್ಟ್ ನೀವು ಯಾವ ತರ ಕಾಣ್ತೊಟ್ಟದು? ಕೆತ್ತೆ ತರ ಉಂಟ ಅಲ್ಲ ಚೂಲಿ ತರ ಉಂಟ? ಚೂಲಿ. ನಂಗೆ ಅದು ಹಾಕಿ ನಂಗೆ ಹಾಕುದ ಬೇಡ ಅಂತ ಹೇಳತ್ತ, ಮತ್ತೆ ಹಾಕಿದೆ. ಎಂತ ಸರ್ ಅದು ತೊಪ್ಪೆ ಅಂತ ಹೇಳಿ ಹೇಳಿದೆ, ಕೆತ್ತೆ ಅಂತ ಹೇಳಿ ಹೇಳಕ್. ಕೆತ್ತೆ ನಾವು ಮಕ್ಕಳಿಗೆಲ್ಲ ಕೆತ್ತೆ ನೀರು ಮೀಸುದಲ್ಲ, ಕೆತ್ತೆ ಮರದ ಮೇಲೆ ಕೆತ್ತೆ ಅಂತ ಹೇಳುವ. ಕೆತ್ತೆ ಹೌದು, ಅದೊಂದು ಅದು ನಮ್ಮ ಯಾವ ಮರ ಅದು ಚಿರ್ಪು, ಬಿಳಿ ಚಿರ್ಪು ಮರ ಆಗಿರಕೋದು. ಅದರ ಅದು ತಿಂಗಳಿಗೊಮ್ಮೆ ಎಷ್ಟೋ ದಿನ ಅದು ಹೋಗ್ತಾ ಇದೆ, ಅದು ಎದ್ದೋಕೊಂಡಿದೆ ಅದರ ಮೇಲಿನ ತೊಪ್ಪೆ. ಯಾಕಂದ್ರೆ ನಾವು ಚೂಲಿ ಬುಟ್ಟದ ಹೇಳಕ್ ಅಥವಾ ತೊಪ್ಪೆ ಬುಟ್ಟ ಎರಡೂ ಸರಿ ಹಂಗೇನಾದ್ರೆ ಆಕಳಲ್ಲಿ ಚೋಲಿ ತೆಳ್ಳಂಗಿರ್ದು, ಚೂರು ದಪ್ಪ ಆದಂಗೆ ಕೆತ್ತೆ, ಮತ್ತು ಚೂರು ದೊಡ್ಡದಾದಂಗೆ ತೊಪ್ಪೆ. ಹೋಮಕ್ಕೆ ಹಾಕುದು ತೊಪ್ಪೆ, ಕೆತ್ತೆ ತೊಪ್ಪೆ ತಳಿ ನೋಡಿ. ಕೆತ್ತೆ ಹಲಸಿನ ಕೆತ್ತೆ, ಹಲಸಿನ ತೊಪ್ಪೆ, ಹಲಸಿನ ತೊಪ್ಪೆ. ತೊಪ್ಪೆ ತೆಳೆದು ಸ್ವಲ್ಪ ದೊಡ್ಡ ಸೈಜ್, ಸ್ವಲ್ಪ ದೊಡ್ಡ ಸೈಜ್ ಅಷ್ಟೇ ಅಲ್ಲ, ಬೇರೆ ಉಂಟ? ನಾರು ಹುಲ್ಲು ಇದೆ, ಹುಲ್ಲು ಒಣಗಿಲು ಪುರ ನಾರೇ ಬಂದದೆ. ಇದರಲ್ಲಿ ಹೂವಿನ ಮೊಗ್ಗು ಅಂತ ಹೇಳಿ ಆಯ್ತಾ, ಅದೊಂದು ಬುಟ್ಟೆ. ಮೊಗ್ಗು, 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 ಮೊಗ್ಗು ಎಲ್ಲ ಒಂದಿಲ್ಲ ಸರ್. ಮೊಗ್ಗು, ಮೊಗ್ಗು ಅದೇ ಹೂಕಾರ ಬಿಟ್ರೆ ಆತಲ್ಲ. ಹೌದು, ಮೊಗ್ಗು ಎಲ್ಲಿ ಉಂಟು ನಮ್ಮದು? ಇದರಲ್ಲಿ ಈಗ ಬರ್ತೋಟ ಅದು ಅಲ್ಲಿಗ ಹೂವಿನ ಮೊಗ್ಗು ಬಂದದ್ದು ಮೊಗ್ಗು. ಅದೇ ಮಲ್ಲಿಗೆ ಮೊಗ್ಗು, ಗುಲಾಬಿ ಮೊಗ್ಗು ಆತರ ಹೇಳಕ್. ಈ ಅಲ್ಲಿರೋ ಕಾಯಿ ಮಿಡಿ, ಮಾಣೆ ಮಿಡಿ, ಪೇರಳೆ ಮಿಡಿ ಆತರ ಬಂದ. ಎಲೆಗೆ ಹೆಂಗುಟ್ಟಪ್ಪ ಈಗ ರೇಟ್? 45-50 ಸೂಡಿಗೆ? ಸೂಡಿಗೆ 85 ನಾ ಮಾಡ್ತಿದ್ದೆ ಕಾಲೇಜ್ ಹಾಕೋಣ ಇದು ಎಲೆ ಮಾರ್ತಿದ್ದೆ ಒಳ್ಳ ದುಡ್ಡು ಮಾಡಂಗ. ಈಗ ಕವಳೆಗೆ 20 ದಾಟಿದೆ ದುಡ್ಡು ಹಬ್ಬ. ಕವಳೆ ಒಂದು ಕವಳೆಗೆ 20 ಲೆಕ್ಕ. ಒಂದು ಸುಡಿಗೆ 4 ಕವಳೆ. 4 ಕವಳೆ. ಕವಳೆಲಿ 20 ಎಲೆ, ಕವಳೆಗೆ 20 ಎಲೆ ಲೆಕ್ಕ. ಅದು ಆಕ್ಚುಲಿ 20 ಎಲೆ ನಾವು ಮಾಡ್ಕಕನ, ನಮ್ಮ ಅಜ್ಜಂದ್ರು ಮಾಡ್ಕಕನ ಕವಳೆಗೆ 30 ದಾಟಕ್ ಆಗಿತ್ತು ಗಡ. ವೈಲೇಶ್ ಸರ್ ಈಗ ಗೊತ್ತಿರ್ದೇನು? ಹೌದು ಸರ್.
ಈಗೆಲ್ಲ ಅದು ಕಮ್ಮಿ ಆಗ್ತಾ ಉಂಟಲ್ಲ ಸರ್ ಈಗೆಲ್ಲ ಕಮ್ಮಿ ಆಗಿ 20ಕ್ಕೆ ಕ್ವಾಂಟಿಟಿ ಕಮ್ಮಿ ಒಂದು ಸೂಡಿಲಿ ಎಷ್ಟು ಎಲೆ ಇದ್ದದೆ? ಒಂದು ಸುಡಿಲಿ 40 ಸಾರಿ 420 80 ಎಲೆ ದಾಟೋಕು. 80 ಎಲೆ ಒಂದು ಕವಳೆಗೆ 20 ಎಲೆ, ಒಂದು ಸುಡಿಗೆ 4 ಕವಳೆ. ಒಂದು ಸೂಡಿಗೆ 4 ಕವಳೆ. ಮತ್ತೆ ಅದರಲ್ಲಿ ನೀವು ಎಲೆ ಲೆಕ್ಕ ಹಾಕುದು ಅದರ ಕೊಡಿ ಶಾರ್ಪ್ ಇದ್ದರೆ ಮಾತ್ರ, ಇಲ್ಲಾದ್ರೆ ಅದಕ್ಕೆ 0 ತೆಳೆ ಲೆಕ್ಕ. ಕೊಡಿ ಅಂದ್ರೆ ಸುಳಿ ಮತ್ತೊಂದು ಅದರ ದಂಟಿತ್ತು ಅದನ್ನ ಹೇಳಿ ದಂಟು ನೋಡಿ, ಅದು ಕೂಡ ಒಂದಿಷ್ಟು ಬೇಕು, ಅರ್ಧ ಇಂಚ್ ಅಥವಾ ಅರ್ಧ ಇಂಚ್ ಬೇಕೇ ಬೇಕು, ಇಲ್ಲಾದ್ರೆ ಅದು ಲೆಕ್ಕ ಇಲ್ಲ. ಇಲ್ಲಾದ್ರೆ ಸುಮ್ಮನೆ ಲೆಕ್ಕ ಇಲ್ಲ, ಅದನ್ನೇ ಹಿಡಿದು ಲೆಕ್ಕ ಮಾಡುದಲ್ಲ ಸರ್? ಹೌದು, ಅದನ್ನ ಹಿಡಿದು ಲೆಕ್ಕ ಮಾಡುದು. ಅದು ಬೇಕು, ಕೊಡಿ ಬೇಕು, ಕೊಡಿ ತುದಿ ಶಾರ್ಪ್ ಚೂಪ್ ಇದ್ರೆ ಮಾತ್ರ ಲೆಕ್ಕ, ಇಲ್ಲದ್ರೆ ಲೆಕ್ಕ ಇಲ್ಲ. ಅದು ಅರ್ಧ ಎಲೆ ಅಲ್ಲ? ಅರ್ಧನೂ ಇಲ್ಲ, 0. ಇಂದು ಮಾತಾಡೋದು ಯಾರೆಲ್ಲ ಇಂದು ಸುಮಾರು ಜನ ಮಾತಾಡೋದು ಎಲ್ಲ ಮಾತಾಡೋಣ ಅಂತಲ್ಲ, ಇದ್ದಲ್ಲಿ ಎಲ್ಲ ಮಾತಾಡೋಣ ಎಂದು ಇವು ಪ್ರವೀಣಕ್ಕೆ ಮಾತಾಡ ಬೇನಾರುಟ್ಟ ಇಂತ ಹೇಳಿಕೆ ಗೊತ್ತಿಲ್ಲ, ಇದರ ಮೇಲೆ ಎಂತ ಇದ್ದರೆ ಹೇಳಿ ಮಾತಾಡವೆಂದು ಸಾಕು. ನಂಗೆ ಫೇಸ್ಬುಕ್ ಗ್ರೂಪ್ ನಲ್ಲಿ ಲಿಂಕ್ ಕೊಡಿ ಸರ್. ಸೂರಡಿದ ಯಾವ್ದಾದ್ರು ಸರ್? ಯಾವ್ದು ನಮ್ಮ ಅರೆಭಾಷೆದು ಗುಂಪು, ಅರೆಭಾಷೆದು ಜೊಂಪೆ ಯಾವ್ದವ್ರ ಅದೇ? ಹೌದಲ್ಲ, ಅರೆಭಾಷೆ ಸುಮಾರು ಉಂಟು. ಇಂದೊಬ್ಬ ನಮ್ಮ ಫೇಸ್ಬುಕ್ ನ ಒಬ್ಬ ಬರಕಿತ್ತು. ಸರ್ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದ್ರೆ ಲೈಕ್ ಯಾವ್ದಾವ್ದು ಕೊಟ್ರೆ ಅನ್ಯ ಕಷ್ಟ ಅದೇ ಸರ್ ಅಲ್ಲ. ಸದ್ಯಕ್ಕೆ ಈ ತರ ಅರೆಭಾಷೆ ಬರ್ತಳೋ ನಮ್ಮ ಸೂರಡಿ ಮಾತ್ರ. ನಾವು ಇಲ್ಲಿಗೆ ಎತ್ತಿತ್ಲೆ, ನಾವು ಇನ್ನು ಮುಂದೆ ಇದ್ರೆ ಬರೆಯಕ್ ಕೆಲವೆಲ್ಲ ಬರ್ದೋಳೋ ಸೂರಡಿ ಮುಖಾಂತರ. ಇಂಥದೆಲ್ಲ ನಮ್ಮ ಆಚರಣೆ ಭಾರಿ ಆಸೆ ಉಂಟು, ಒಂದು ಕವಿತೆ ಬರೆಯಕ್ಕೆ ಅಂತ ಭಾರಿ ಆಸೆ ಉಂಟು. ಬರೀ ನಾಲ್ಕು ಉಂಟಲ್ಲ, ಬರೀ ನೀ ನೋಡ ಬರೀನೇ ಈ ಅರ್ಜೆಂಟ್ ಆಲೆ ನಿಧಾನಕ್ಕೆ ಬರ್ತೇನೆ. ನಂಗೊಂದು ಪ್ರಶ್ನೆ ಉಂಟು, ಇಲ್ಲಿ ನಮ್ಮ ಊರ್ಲಿ ಇಲ್ಲದೊಂದು ಉಂಟು, ಮಡಿಕೇರಿ ಕಡೆ ಗೊತ್ತದ, ನೀಲಿ ನೇರಳೆ ಬಣ್ಣ ಎಂತೋ ಆಟಿ ಪಾಯಸ ಮಾಡೋಣ ಅಂತೋ ಮಾಡುವೆ ನೋಡಿ. ಸೊಪ್ಪು ಯಾವ್ದದು? ಸೊಪ್ಪು ಹೌದಾ? ನಾದು ನೋಡ್ತಿಲ್ಲ ತಿಂತಿಲ್ಲ ಇದುವರೆಗೆ. ಆಟೆ 18ಕ್ಕೆ ಮಾಡೋದು ಬನ್ನಿ. ಆಟೆ 18ರಿಂದ ಮತ್ತೆ ಸುಮಾರು ದಿನ ಮಾಡ್ಬೇಕು. ಚರ್ಮೆ ಸೊಪ್ಪು ಗೊತ್ತಾಯ್ತು ಇದರಲ್ಲಿ ನಮ್ಮ. ಇದು ತರ್ಮೆ ಸೊಪ್ಪು ಅದು ಒಂದೇ ಅಂತ ಹೇಳಿದ್ರೆ ಅದಕ್ಕೆ ಮರ್ತಿ ಅಂತ. ಇದು ತಿಮಾರೆ ಅಂತ ಹೇಳಿ ನಮ್ಮ ಸೊಪ್ಪು ಅಷ್ಟೇ. ಮತ್ತೆಲ್ಲ ಸೊಪ್ಪು ನಿಮ್ಗೆ ಸುಲಭಲಿ ಗೊತ್ತದೆ, ಇದರ ಮೇಲೆ ನಿಮ್ಗೆ ಸಂಶಯ ಜಾಸ್ತಿ ನೋಡಿ. ಅದು ತಿಮಾರೆ ಹುಲ್ಲ ಅಥವಾ ಸೊಪ್ಪು, ಇದು ಜರಿ ಸೊಪ್ಪ ಹುಲ್ಲ ಅಂತ, ಅದಕ್ಕೆ ನಾನು 2 ಫೋಟೋ ಹಾಕಿದ್ದೆ. ಬೇರೆ ಹಾಕಾಯ್ತು, ಮತ್ತೆಲ್ಲ ಗೊತ್ತದೆ ಅಲ್ಲ. ಹಲಸಿನ ಸೊಪ್ಪು ಹಿಡಿದಾಕಣ ಗೊತ್ತಾ ನಿಮ್ಗೆ? ಇದೆಲ್ಲ ಸ್ವಲ್ಪ ಸಮಸ್ಯೆ ಬಂದ್ರೆ ಇದ್ರ ಹಾಕಿದ್ದೆ ಫೋಟೋ. ಈಚೆದ ಉಭಯವಾಸಿ ಅಂತ ಹೇಳಲ್ಲ, ಯಾವ್ದು ನಮ್ಮ ಚರ್ಮೆ ಸೊಪ್ಪು ಅಂತ ಹೇಳಿ. ಮತ್ತೆ ಎಲ್ಲವನ್ನ ನಾವು ಈಗ ಹೇಳಿ ಕಲಿಸ್ಲಿಕ್ಕೆ ಆದ ಸರ್. ಮಾತಾಡಕ್ಕನ ಅದು ಬರೋಕು, ಹಾಗೆ ಮಾತಾಡಿದ ಬರೋಕು. ಮದುವೆ ಮನೆಯಲ್ಲಿ ಹಿಂದೆಲ್ಲ ಮಾತಾಡಿದ್ರೆ ನೋಡಿ ಎಲ್ಲ ಒಟ್ಟಿಗೆ. ಬೇರೆ ಅಂತ ಹೇಳಿಕೆ ಯಾರು? ಆಟಿ ಸೊಪ್ಪು ಅಂತ ಹೇಳಿದ್ರೆ ಅದು ತಜಂಕ್ ಅಂತ ಹೇಳುವಲ್ಲ ತುಳ್ಳಿ ಅದ? ಅದಲ್ಲ ಜಂಕ ಚತ್ತೆ ಅಂತ ಹೇಳುವೆ ನಮ್ಮಲ್ಲಿ, ಅದು ಬಿಟ್ಟು ತಜಂಕ ಚತ್ತೆ. ಆಟಿ ಸೊಪ್ಪುನ ಹಾಕಿದ ಪಾಯಸ ಮಾಡಿದ ಮೇಲೆ ಪಾಯಸ ತಳಿ ಅಕ್ಕಿನೇ ಹಾಕಿ ಮಾಡುದು. ಅದು ಒಂಥರ ನೇರಳೆ ಇದ್ದದೆ. ಮಾರನೇ ದಿನ ಮೂತ್ರ ಹೋಗಕಂದ್ರೆ ಮೂತ್ರ ಕೆಂಪಿದ್ದದೆ. ಅದೇ ಕೆಂಪಲ್ಲ ಒಂಥರ ಕೆಂಪಲ್ಲ, ಡಾರ್ಕ್ ಕಲರ್, ಡಾರ್ಕ್. ಬೇರೆ ತೊಂಡೆ ಬಳ್ಳಿ, ತುಳಸಿ ಮರನ, ದಯ್ಯ ಹುಲ್ಲ? ದೈ ಸರ್. ಮತ್ತೆ ಕ್ರೋಟನ್ ಅಂತ ಹೇಳುವಲ್ಲ ಅದು? ದೈ. ಈಗ ಕ್ರೋಟನ್ ಮರ ಕೂಡ ಅದೇ ಒಂದು. ಬೆದ್ರ ಎಂತದು? ದೈ ಸರ್. ಬೆದ್ರು ಹುಲ್ಲು. ಹುಲ್ಲು. ಹಿಂಡ್ಲ. ಬೆದರಿನ ಹಿಂಡ್ ಅದು ಹಿಂಡ್ಲ. ಮತ್ತೆ ಇದರಲ್ಲಿ ಉಂಟು ನೋಡಿ, ನೀವು ಹೇಳ
ಮಲ್ಲಿಗೆನ ಇದು ಅದೇ ನೋಡಿ, ಮಲ್ಲಿಗೆ ಒಂದೇ ಅದಲ್ಲ ಅದು, ಅದಕ್ಕೆ ಇದು ಹೇಳುವೆ ಅಂತ ಹೇಳಿದ್ರೆ ಗಿಡ್ಡೆ ಅಂತ ಕೂಡ ಹೇಳುವೆ ಅದಕ್ಕೆ. ಆತರ ಮಲ್ಲಿಗೆ ಅಂತ ಹೇಳಿಲ್ಲ, ನೀವು ಬೇರೆ ಒಂದು ಯಾವ್ದೋ ತಕೊಳ್ಳಿ, ನಿಮ್ಮ ಒಂದು ಮೊಣಕಾಲಿನಷ್ಟು ಎತ್ತರಕ್ಕೆ ಬರುವಂತ ಒಂದು ಸಸ್ಯಗಳ ಒಂದು ಒಂದೇ ಜಾತಿನ ಇದು ಒಟ್ಟಿಗೆ ಹಿಂಕ್ಲಿಂಕ್ಲಾಗಿ ಹೋಗಿರುವಂತದ್ದು ಹೇಳುವೆ, ಗಿಡ್ಡೆ ಅಂತ ಹೇಳುವೆ. ಪೊದೆನ ಗಿಡ್ಡೆ ಅಂತ ಹೇಳುವೆ. ಪೊದೆನ ಗಿಡ್ಡೆ ಅಂತ ಹೇಳುವೆ. ಗಿಡ್ಡೆ. ಸರ್ ಭತ್ತ ಎಂತ ಹೇಳಿದ್ರಿ ಸರ್? ಭತ್ತನೆ ಅಂತ ಹೇಳುದು? ಕೈ 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 ಕೈಯ ಸರ್? ಕೈ ಹ್ಯಾಂಡ್ ಕೈ. ಅದೇ ಕೈ 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 ಹೇಳಿದ್ರೆ ಸ್ವಲ್ಪ ವ್ಯತ್ಯಾಸ ಇಸ್ಕೊಬೇಕು. ಕೈ ಹೊಡಿದು ಕೈ ಹೊಡಿದು, ಕೈ ಕೊಯ್ದು, ಕೈ ಅಡ್ಡ ಬಿದ್ದುಟ್ಟು, ನೇಜಿ ಕೊಯ್ದು ಆತರ. ನೇಜಿ ಅಲ್ಲ, ಕೈ. ಸಾರಿ ಕೈ ಕೈ ನೇಜಿ ಅಂದ್ರೆ ಪೈರು. ಪೈರಿಗೆ ನೇಜಿ ತಿಳಿದು, ಪೈರಿಗೆ ನೇಜಿ ತಿಳಿದು. ಭತ್ತದ ಗಿಡ ಅಡ್ಡ ಬಿದ್ದಿದೆ ಅಂತ ಹೇಳಿದ್ರೆ ಕೈ ಅಡ್ಡ ಬಿದ್ದುಟ್ಟು. ಓ, ಕೈ ಅಡ್ಡ ಬಿದ್ದುಟ್ಟು. ಕೈ ಕಾಲ, ಕೈ 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 ಅಲ್ಲ, ಕೈ ಕೆ ಕೆ ಕೈ 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 ಅಡ್ಡ ಬಿದ್ದುಟ್ಟು, ಕೈ ಕೈ ಕೊಯ್ಯಕ್ ಹೋಗ್ಬಿಟ್ಟು ಅಂದ್ರೆ ಭತ್ತ ಕೊಯ್ಲಿಕ್ಕೆ ಇದು ಕೊಯ್ಲಿಕ್ಕೆ ಹೋಗ್ಬಿಟ್ಟು, ಕೈ ಹೊಡಿಯ ಕುಟ್ಟು, ಕೈ ಮಂಚತನು ಹೇಳುವೆ ಹೊಡಿಯಕ್ಕೆ. ಒಂದು ಬಿಟ್ಟು ನಾ ಹೇಳಿಕೆ, ಈಗ ಮಿಡಿ ಅಂತ ಹೇಳ್ದಾರ ನಮ್ಮ ಮಾಯಣ ಮಿಡಿ ಅದೇ ಹಂಗೇನೆ ಚಾಳೆದು ಬಿಂಗಾರಂದ ಕಾಯಿ ಹಾಕೊಂಡು ಅದಕ್ಕೆ ಕರ್ಕ್ ತೇಳುವೆ. ಕರ್ಕ್ 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 ತೇಳುವೆ ಅದಕ್ಕೆ. ಅದು ಕರ್ಕ್ ನಮ್ಮ ಅಡಕೆ ಮತ್ತೆ ಇದರಲ್ಲಿ ಮಾತ್ರ, ಚಾಳೆ ಮಾತ್ರ ಮತ್ತೆ ಇದು ತಾಳೆ ಚಾಳಿ ಅದರಲ್ಲೆಲ್ಲ ಮುಂದೆ ಕರ್ಕ್ ತೇಳುವಕ್ಕೆ. ಪೇರ್ಲೆ ಮಿಡಿಗೆ ಹೇಳುವೆ ಕರ್ಕ್. ಕರ್ಕ್ ತೇಳುವೆ. ಇದು ಹೆಂಗೆ ಅಂತ ಹೇಳಿದ್ರೆ ಮಿಡಿಯಿಂದ ದೊಡ್ಡದು, ಅದ ಸೈಜ್ ಗಿಂತ ಚಿಕ್ಕದು. ಕರೆಕ್ಟ್ ಅಂತ ಹೇಳಿದ್ರೆ ಕರ್ಕ್ ಕರ್ಕ್ ಕಾ ಬರ್ದು ಕರ್ಕ್ ಕರ್ಕ್. ಮತ್ತೆಲ್ಲ ಕವರ್ ಆಗ್ತಲ್ಲ ಸಾಧಾರಣ ಸಿಯಲಕ್ಕೆ ಬೊಂಡ ಅಂತ ಹೇಳ್ದಲ್ಲ. ಬೆಂಡ ಬೆಂಡ ಅಂತ ಹೇಳಿ. ಬೆಂಡ 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 ಅಡಿಕೆ ಹಣ್ಣು ಬೊಂಡ ತುಳುಲಿ. ಕನ್ನಡದ ಕೂಡ ಬೊಂಡ ಅಂತೇಳಿ ಹೇಳಲ್ಲ ಈಗ ಎಲ್ಲ ಅದೇ. ಮಂಗಳೂರು ಸೈಡ್ ಮಾತ್ರ. ಈ ಕಡೆ ಎಳನೀರಲ್ಲ, ಎಳನೀರಿಗೆ ಬೆಂಡ. ಎಳನೀರು ಆತ ಇಂದಿಗೆ ಶುಭರಾತ್ರಿ ಅಂತ ಹೇಳಕ್ಕೆ ಏನ್ ಹೇಳಿದ್ರು ಸರ್? ಶುಭರಾತ್ರಿ. ಗೊತ್ತಾಗದಿದ್ರೆ ಇಂಗ್ಲಿಷ್ ಯೂಸ್ ಮಾಡುವ ಸರ್. ಗುಡ್ ನೈಟ್. ಅಲ್ಲ ರಾತ್ರಿಗೆ ಕತ್ತಲೆ ಅಲ್ಲ, ಶುಭ ಕತ್ತಲೆ. ಓಕೆ ಸರ್, ಶುಭರಾತ್ರಿ. ಗುಡ್ ನೈಟ್. ಶುಭರಾತ್ರಿಗಳು. ಥ್ಯಾಂಕ್ ಯು ಸರ್. ಧನ್ಯವಾದ.